नमो अरिहन्ताणं नमो सिद्धाणं नमो आयर्याणं नमो वज्रायणं नमो लोहे सव्वसावनम् ओंकारं बिन्दुसंयुक्तं नित्यं ध्यायन्ति योगिनः कामदं मोक्षदं चैव ओंकाराय नमो नमः। अविरलशब्दघनौ गलप्रक्षालितसकलभूतलमलकलङ्का मुनिभिरुपासिततीर्था सरस्वती हरितनोद्धुरितान् अज्ञानतिमिरान्धानां ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। मङ्गलं भगवान् वीरो मङ्गलं गौतमो गणी मङ्गलं कुन्दकुन्दाद्यो जैनधर्मोऽस्तु मङ्गलम् सर्वमङ्गलमङ्गल्यं सर्वकल्याणकारकं प्रधानं सर्वधर्माणां जैनं जयतु शासनम्। श्रीमत्परमगम्भीरं सत्त्वादामोघलाञ्छनं जीयात्रैलोक्यनाथस्य शासनं जिनशासनम् देवागमनभूयान चामरातिविभूतयः मायाविश्वपि दृश्यन्ते नाथस्त्वमसि नो महान्। ಆಚಾರ್ಯ ಸಮಂತಭದ್ರ ಸ್ವಾಮಿ ರಚಿಸಿರುವಂತಹ ದೇವಾಗಮ ಸ್ತೋತ್ರದ ಆಧಾರದಿಂದ ಅಭಾವಗಳ ಚರ್ಚೆ ನಡೀತಾ ಇದೆ. ಅಭಾವ ಅಂತ ಹೇಳಿದ ಯಾವ ಜಿನಾಗಮದ ಸಿದ್ಧಾಂತ ಇದೆ, ಆ ಅಭಾವದ ಸಿದ್ಧಾಂತದ ಬಗ್ಗೆ ನಾವು ಚರ್ಚೆ ಮಾಡೋದಾದರೆ 4 ಪ್ರಕಾರದ ಭಾವಗಳಿದೆ. 4 ಪ್ರಕಾರದ ಭಾವದ ಸಾಮಾನ್ಯ ಸ್ವರೂಪದ ಚರ್ಚೆಯನ್ನು ಈಗಾಗಲೇ ನಾವು ಮಾಡಿದ್ದೇವೆ. ಸಾಮಾನ್ಯ ಸ್ವರೂಪ ಏನಿದೆ, ಸಾಮಾನ್ಯ ಸ್ವರೂಪ ಏನು ಹೇಳ್ತಾ ಇದೆ? ಸಾಮಾನ್ಯ ಸ್ವರೂಪ ಹೇಳ್ತಾ ಇದೆ ಭೂತಕಾಲದ ಪರ್ಯಾಯದಲ್ಲಿ ವರ್ತಮಾನದ ಅಭಾವ ಅದು ಪ್ರಾಗ್ಭಾವ ಇದೆ. ಭವಿಷ್ಯತ್ ಕಾಲದ ಪರ್ಯಾಯದಲ್ಲಿ ವರ್ತಮಾನದ ಅಭಾವ ಅದು ಪ್ರಧ್ವಂಸ ಅಭಾವ ಇದೆ. ಭೂತಕಾಲದ ಪರ್ಯಾಯ ವರ್ತಮಾನ ಕಾಲದ ಪರ್ಯಾಯವನ್ನು ಏನು ಮಾಡೋಕ್ಕಾಗೋದಿಲ್ಲ, ಅಥವಾ ಭೂತಕಾಲದ ಪರ್ಯಾಯ ವರ್ತಮಾನ ಕಾಲದ ಪರ್ಯಾಯಕ್ಕೆ ಕಾರಣ ಇಲ್ಲ. ಅದೇ ರೀತಿ ವರ್ತಮಾನ ಕಾಲದ ಪರ್ಯಾಯ ಭವಿಷ್ಯತ್ ಕಾಲದ ಪರ್ಯಾಯಕ್ಕೆ ಕಾರಣ ಇಲ್ಲ. ಅನೇಕ ಜನರಿಗೆ ಪ್ರಶ್ನೆ ಬರ್ತಾ ಇರ್ಬೋದು. ಈಗ ತಾನೇ ನಾವು ಕರ್ಮದ ಚರ್ಚೆಯನ್ನು ಮಾಡ್ಕೊಂಡ್ಬಂದಿದ್ದೇವೆ. ಅದರಲ್ಲಿ ನಾವು ಏನು ಚರ್ಚೆ ಮಾಡಿದ್ವಿ? ವರ್ತಮಾನ ಕಾಲದ ಯಾವ ಪರಿಣಾಮಗಳಿದೆ, ಆ ಪರಿಣಾಮಗಳಲ್ಲಿ ಎಷ್ಟು ಶಕ್ತಿ ಇದೆ ಅಂದರೆ ಅದು ಭೂತಕಾಲ ಮತ್ತು ಭವಿಷ್ಯತ್ ಕಾಲದ ಯಾವ ಕರ್ಮಬಂಧ ಇದೆ ಅದನ್ನು ಬದಲಾಯಿಸುವಷ್ಟು ಶಕ್ತಿ ಆ ವರ್ತಮಾನ ಕಾಲದ ಪರ್ಯಾಯದಲ್ಲಿದೆ. ಮತ್ತಿಲ್ಲಿ ಏನು ಹೇಳ್ತಿದ್ದಾರೆ? ವರ್ತಮಾನ ಕಾಲದ ಯಾವ ಪರ್ಯಾಯ ಇದೆ ಅದರದ್ದು ಭೂತಕಾಲದಲ್ಲೂ ಅಭಾವ ಇದೆ, ಭವಿಷ್ಯತ್ ಕಾಲದಲ್ಲೂ ಅಭಾವ ಇದೆ. ಅಂದರೆ ವರ್ತಮಾನ ಕಾಲದ ಪರ್ಯಾಯಕ್ಕೂ ಭೂತಕಾಲದ ಪರ್ಯಾಯಕ್ಕೂ ಅಥವಾ ಭವಿಷ್ಯತ್ ಕಾಲದ ಪರ್ಯಾಯಕ್ಕೂ ಏನೂ ಸಂಬಂಧ ಇಲ್ಲ. ಮತ್ತು ಕರ್ಮದಲ್ಲಿ ಹೇಗೆ ವ್ಯತ್ಯಾಸ ಆಗುತ್ತೆ ಹಾಗಾದರೆ? ಇಲ್ಲಿ 2 ಪ್ರತ್ಯೇಕವಾದ ವಿಚಾರಗಳಿದೆ. ಒಂದು ಕರ್ತಾಕರ್ಮ ಸಂಬಂಧ, ಅದಕ್ಕೆ ಉಪಾದಾನ ಶಕ್ತಿ ಅಂತ ಕರೀತೇವೆ. ಇನ್ನು ನಿಮಿತ್ತೋಪಾದಾನದ ಚರ್ಚೆಯನ್ನು ನಾವು ಮಾಡಿಲ್ಲ. ನಿಮಿತ್ತೋಪಾದಾನದ ಚರ್ಚೆ ಮಾಡಿದಾಗ ನಮಗೆ ಈ ವಿಚಾರಗಳು ಮತ್ತಷ್ಟು ಸ್ಪಷ್ಟ ಆಗುತ್ತೆ. ಏನು ಹೇಳ್ತಿದ್ದಾರೆ? ಯಾವ ಕರ್ತಾಕರ್ಮ ಸಂಬಂಧ ಇದೆ ಅದು ಬೇರೆ ಇದೆ, ಮತ್ತು ಯಾವ ನಿಮಿತ್ತೋಪಾದಾನ ಸಂಬಂಧ ಇದೆ ಅದು ಬೇರೆ ಇದೆ. ನಿಮಿತ್ತ ಮತ್ತು ನೈಮಿತ್ತಿಕ ಕಾರ್ಯಗಳೇನಿದೆ, ನಿಮಿತ್ತ ನೈಮಿತ್ತಿಕ ಸಂಬಂಧ ಅಂತೂ ಇದ್ದೇ ಇದೆ. ಮೋಹ ರಾಗದ್ವೇಷಗಳ ನಿಮಿತ್ತದಿಂದ ಕರ್ಮ ಬಂಧ
ಮತ್ತು ಕರ್ಮಬಂಧದ ಉದಯದ ನಿಮಿತ್ತದಿಂದ ಜೀವಕ್ಕೆ ಮೋಹರಾಗದ್ವೇಷಗಳು. ಇದು ನಿಮಿತ್ತ ನೈಮಿತ್ತಿಕ ಸಂಬಂಧ ಇದೆ, ಆದರೆ ಕರ್ತಾ ಕರ್ಮ ಸಂಬಂಧ ಇಲ್ಲ. ಅಂದರೆ ಇದ್ಯಾವುದೂ ಕೂಡ ಬಾಧ್ಯ ಮಾಡೋದಿಲ್ಲ. ದೇರ್ ಈಸ್ ನೋ ಕಂಪಲ್ಷನ್ ಇಲ್ಲ. ಮತ್ತೆ ಹೆಂಗಿದೆ, ಸಹಜ ನಿಮಿತ್ತ ನೈಮಿತ್ತಿಕ ಸಂಬಂಧ ಇದೆ. ಅಂದರೆ ಯಾವಾಗ ಕರ್ಮದ ಉದಯ ಇದೆ, ಯಾವಾಗ ಕ್ರೋಧ ಕರ್ಮದ ಉದಯ ಇದೆ, ಆಗ ಜೀವ ಕ್ರೋಧ ಮಾಡ್ತಾ ಇರುವಂತೆ ಕಾಣಿಸ್ತಾನೆ. ಆದರೆ ಜೀವಕ್ಕೆ ಕ್ರೋಧ ಮಾಡಲೇಬೇಕು ಅನ್ನೋ ಕಂಪಲ್ಷನ್ ಇಲ್ಲ. ಕ್ರೋಧ ಕರ್ಮದ ಉದಯ ಇದ್ರೂ ಜೀವ ಕ್ರೋಧ ಮಾಡಲೇಬೇಕು ಅನ್ನೋ ಅನಿವಾರ್ಯತೆ ಇಲ್ಲ. ಮತ್ತು ಕ್ರೋಧ ಕರ್ಮದ ಉದಯದಿಂದ ಕ್ರೋಧ ಆಯ್ತು ಅಂತ ಹೆಂಗೆ ಹೇಳಿದ್ರಿ? ಯಾವಾಗ ಜೀವ ಕ್ರೋಧ ಮಾಡ್ತಾನೆ ಅವಾಗ ಕ್ರೋಧ ಕರ್ಮದ ಉದಯ ಇರುತ್ತೆ. ಆ ಉದಯದ ನಿಮಿತ್ತವನ್ನ ನೋಡಿ ನಿಮಿತ್ತ ನೈಮಿತ್ತಿಕ ಸಂಬಂಧವನ್ನ ಹೇಳಕ್ಕೋಸ್ಕರ ಕರ್ಮದ ಉದಯದಿಂದ ಮೋಹರಾಗದ್ವೇಷಗಳಾಗುತ್ತೆ ಅನ್ನೋದನ್ನ ಹೇಳುತ್ತಾರೆ. ಆದರೆ ಸಮಂತಭದ್ರ ಸ್ವಾಮಿ ಇಲ್ಲಿ ಪರಮ ಸ್ವತಂತ್ರತೆಯ ವಿಚಾರವನ್ನು ಹೇಳ್ತಾ ಇದ್ದಾರೆ. ಜೈನ ಧರ್ಮದ ಅಗಾಧವಾದ ಮರ್ಮವನ್ನ ಹೇಳ್ತಾ ಇದ್ದಾರೆ. ನಾವೆಲ್ಲಿ ಜೈನ ಧರ್ಮವನ್ನ ಮೇಲ್ಮೇಲೆ ಓದ್ಕೊಂಡು ಮುಗ್ದು ಹೋಗುತ್ತೆ. ಇಂತಹ ತತ್ವದ ವಿಚಾರಗಳನ್ನ ಯಾರು ತಿಳಿಲಿಕ್ಕೆ ಇಷ್ಟಪಡ್ತಾರೆ, ಇಂತಹ ತತ್ವದ ವಿಚಾರಗಳನ್ನ ಚರ್ಚೆ ಮಾಡೋದು ಕೂಡ ಇತ್ತೀಚಿನ ದಿನಗಳಲ್ಲಿ ಬಹಳ ವಿರಳ ಹೋಗಿದೆ. ಆದರೆ ಎಂತಹ ಆನಂದ ಕೊಡುವಂತಹ ವಿಚಾರ ಇದೆ, ಎಂತಹ ಒಂದು ರೀತಿಯಾದಂತಹ ಜೀವನದಲ್ಲಿ ಆತ್ಮಿಕ ಆನಂದವನ್ನು ಕೊಡ್ತಕ್ಕಂತಹ ಈ ವಿಚಾರಗಳಿದೆ. ಏನು ಹೇಳ್ತಾ ಇದೆ, ಯಾವ ಈ ಪರ್ಯಾಯಗಳ ವಿಚಾರ ಇದೆ, ಭೂತಕಾಲದ ಪರ್ಯಾಯ ವರ್ತಮಾನದಲ್ಲಿಲ್ಲ, ವರ್ತಮಾನದ ಪರ್ಯಾಯ ಭವಿಷ್ಯತ್ತಲ್ಲಿಲ್ಲ. ಅಂದ್ರೆ ಭೂತಕಾಲದ ಪರ್ಯಾಯದ ಸ್ವತಂತ್ರ ಇತ್ತು, ವರ್ತಮಾನ ಕಾಲದ ಪರ್ಯಾಯ ಇದು ಸ್ವತಂತ್ರ ಇದೆ, ಭವಿಷ್ಯತ್ ಕಾಲದ ಪರ್ಯಾಯ ಅದು ಕೂಡ ಸ್ವತಂತ್ರ ಇರೋದಿದೆ. ಅಂಜನ್ ಚೋರದ ಕಥೆಯನ್ನು ನೋಡಿದ್ವಲ್ಲ, ಹಿಂದಿನ ಯಾವ ಪಾಪ ಭಾವ ಇದೆ, ಏನ್ ಮಾಡೋದು, ನಾನು ಧರ್ಮದಲ್ಲಿ ಬರೋಕ್ಕಿಂತ ಮುಂಚೆ ತುಂಬಾ ಪಾಪ ಮಾಡಿದ್ದೆ. ತುಂಬಾ ಜನ ನಂಗೆ ಫೋನ್ ಮಾಡಿ ಕೇಳ್ತಾರೆ. ಅವ್ರಿಗೆಲ್ಲ ಈಗ ಅಭಾವದ ಮೂಲಕ ಬಹಳ ದೊಡ್ಡ ಉತ್ತರ ಇದೆ. ಏನು ಉತ್ತರ ಇದೆ? ನಾನು ಧರ್ಮದಲ್ಲಿ ಬರೋಕ್ಕಿಂತ ಮುಂಚೆ ತುಂಬಾ ಪಾಪ ಮಾಡಿದ್ದೆ, ತುಂಬಾ ಅನೈತಿಕ ಕಾರ್ಯಗಳನ್ನ ಮಾಡಿದ್ದೆ. ಏನ್ ಮಾಡೋದೀಗ? ಆಚಾರ್ಯ ಹೇಳ್ತಾರೆ, ಆ ಭೂತಕಾಲದ ಪರ್ಯಾಯ ವರ್ತಮಾನದಲ್ಲಿ ಇಲ್ಲ. ವರ್ತಮಾನ ಪರ್ಯಾಯದ್ದು ಆ ಭೂತಕಾಲದ ಪರ್ಯಾಯದಲ್ಲಿ ಅಭಾವ ಇದೆ. ಹಾಗಾದ್ರೆ ಆ ಪಾಪ ಕ್ರಿಯೆಗಳು ವರ್ತಮಾನದಲ್ಲಿ ಇಲ್ಲ, ಅದು ಮುಗಿದೋಗಿದೆ. ಆ ಪರ್ಯಾಯ ವ್ಯಯ ಆಗೋಗಿದೆ. ಈಗ ಹೊಸ ಪರ್ಯಾಯ ಉತ್ಪತ್ತಿ ಆಗಿದೆ. ಹೊಸ ಪರ್ಯಾಯ ಉತ್ಪತ್ತಿ ಆಗಿದೆ. ಅದರ ಅರ್ಥ ಉತ್ಪಾದ ವ್ಯಯ ಎರಡೂ ಕೂಡ ದ್ರವ್ಯದಲ್ಲೇ ನಡೀತಾ ಇದೆ. ಹಾಗಾಗಿ ಹೊಸ ಪರ್ಯಾಯದ ಉತ್ಪತ್ತಿ ಆದಾಗ ಹೊಸ ದ್ರವ್ಯದ ಉತ್ಪತ್ತಿ ಅಂತ ನಾವು ಹೇಳುತ್ತೇವೆ. ಆದರೆ ದ್ರವ್ಯ ಅಂತ ಹೇಳಿದಾಗ ನಮಗೆ ಸಂದೇಹ ಉಂಟಾಗುತ್ತೆ. ಹಾಗಾಗಿ ನಾವು ಕೇವಲ ಪರ್ಯಾಯದ ವಿಚಾರವನ್ನು ಮಾತಾಡ್ತೇವೆ. ಆದರೆ ಆ ಯಾವ ಪರ್ಯಾಯ ಉತ್ಪನ್ನ ಆಗುತ್ತಾ ಇದೆ ಅದು ದ್ರವ್ಯದಲ್ಲಿ ತಾನೇ ಆಗುತ್ತಾ ಇದೆ. ಮತ್ತೆ ಯಾವುದು ವ್ಯಯ ಆಗಿದೆ ಅದು ವ್ಯಯ ಆಗೋಗಿದೆ, ನಷ್ಟ ಆಗೋಗಿದೆ. ಆ ಭೂತಕಾಲದ ಪರ್ಯಾಯ ಉತ್ಪನ್ನ ಆಗಿ ನಷ್ಟ ಆಗೋಗಿದೆ. ಆ ಪಾಪರೂಪ ಪರಿಣಾಮಗಳು ಉತ್ಪನ್ನ ಆಗಿ ನಷ್ಟ ಆಗೋಗಿವೆ. ನಷ್ಟ ಆಗೋದ ಮೇಲೆ ಅದರ ಬಗ್ಗೆ ನೀನು ಯಾಕೆ ಯೋಚನೆ ಮಾಡ್ತಾ ಇದೀಯಾ? ಆ ಭೂತಕಾಲದ ಪರ್ಯಾಯಗಳಿಂದ ವರ್ತಮಾನದಲ್ಲಿ ಏನು ತೊಂದರೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಆ ಭೂತಕಾಲದ ಪರ್ಯಾಯಗಳು ವರ್ತಮಾನದಲ್ಲಿ ಬರೋದಿಲ್ಲ. ಆ ಭೂತಕಾಲದ ಪರ್ಯಾಯದ್ದು ವರ್ತಮಾನ ಪರ್ಯಾಯದ ಜೊತೆಗೆ ಪ್ರಾಗ್ ಭಾವ ಇದೆ. ಅಂದ್ರೆ ಈ ವರ್ತಮಾನ ಪರ್ಯಾಯದ್ದು ಆ ಪರ್ಯಾಯದಲ್ಲಿ ಅಭಾವ ಇದೆ, ಪ್ರಾಗ್ ಭಾವ ಇದೆ. ಹಾಗಾದ್ರೆ ನಾನು ಯೋಚನೆ ಮಾಡೋದು ಬೇಕಾಗಿಲ್ಲ ಕಿ ನಾನು ಹಿಂದೆ ಎಷ್ಟು ಪಾಪ ಮಾಡಿದ್ದೆ, ಇವಾಗ ಯಾವ ರೀತಿಯಾಗಿ ನಾನು ಇದ್ದೇನೆ. ಏನ್ ಹೇಳ್ತಾರೆ?
ಯಾವ್ದು ಅದರದ್ದು ಅಭಾವ ಇದೆ, ವರ್ತಮಾನದಲ್ಲಿ ಏನು ಪರ್ಯಾಯ ಇದೆ ಅದಿದೆ. ಮತ್ತು ಮುಂದೆ ನನಗೆ ಯಾವ ಗತಿ ಆಗೋದಿದೆ, ನನಗೆ ದೇವಗತಿ ಸಿಗುತ್ತೋ ನರಕ ಗತಿ ಸಿಗುತ್ತೋ, ತುಂಬಾ ಜನ ವಿಚಾರ ಮಾಡ್ಕೊಂಡು ಕೂತಿರ್ತಾರೆ. ಆಚಾರ್ಯನ ಹೇಳ್ತಿದ್ದಾರೆ, ಆ ಭವಿಷ್ಯತ್ ಕಾಲದ ಪರ್ಯಾಯದ್ದು ವರ್ತಮಾನದಲ್ಲಿ ಅಭಾವ ಇದೆ, ಇವಾಗ ಇಲ್ಲ ತಾನೇ. ಅದು ನಾವು ಸಂಸಾರದಲ್ಲಿ ಎಷ್ಟು ವಿಚಾರಗಳನ್ನು ಹೇಳುತ್ತೇವೆ, ಭೂತ ಮತ್ತು ಭವಿಷ್ಯತ ಎರಡನ್ನು ಬಿಟ್ಟು ವರ್ತಮಾನದಲ್ಲಿ ಜೀವಿಸೋದನ್ನ ಕಲಿ ಅಂತ. ವರ್ತಮಾನದಲ್ಲಿ ಜೀವಿಸೋದಂದ್ರೆ ಏನು? ಭೂತಕಾಲದಲ್ಲಿ ಏನೇನು ಆಗೋಗಿದೆ ಅದೆಲ್ಲ ಹೋಗಿದೆ, ವ್ಯಯ ಆಗೋಗಿದೆ. ಮತ್ತು ಭವಿಷ್ಯತ್ ಕಾಲದಲ್ಲಿ ಯಾವ ಪರ್ಯಾಯ ಉತ್ಪನ್ನ ಆಗೋದಿದೆ ಅದಿನ್ನೂ ಉತ್ಪನ್ನ ಆಗೋದಿದೆ, ಅದಿನ್ನೂ ಉತ್ಪನ್ನ ಆಗಿಲ್ಲ. ಈಗ ಹಣ್ಣು ಚೆನ್ನಾಗಿದೆ, ನಾಳೆ ನಾಳಿದ್ದು ಹೋಗಿ ಕೊಳ್ತೋಗೋದಿದೆ, ಇನ್ನೂ ಕೊಳ್ತೋಗಿಲ್ಲ, ಈಗ ಚೆನ್ನಾಗಿದೆ, ಈಗ ಅದನ್ನ ಅನುಭವಿಸು. ಕೊಳ್ತೋಗೋ ವಿಚಾರ ಯಾಕೆ ಮಾತಾಡ್ತೀಯ ನೀನು? ಯಾಕಂದ್ರೆ ಆ ಪರ್ಯಾಯ ವರ್ತಮಾನದಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರಾಗ್ಭಾವ ಪ್ರಧ್ವಂಸ ಭಾವ ಎರಡನ್ನೂ ತಿಳಿಯೋದ್ರಿಂದ ನಮ್ಗೇನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಯಾವ ಸಂಸಾರಾವಸ್ಥೆ ಇದೆ, ನಮ್ಮ ಯಾವ ದುಃಖಾವಸ್ಥೆ ಇದೆ ನೋಡಿ. ತುಂಬಾ ಪುಣ್ಯದ ಉದಯ ಇದೆ ತೋ ಹೇಳ್ತಾರೆ ಉಳಿಯೋದಿಲ್ಲ, ಪುಣ್ಯದ ಉದಯ ಇದೆ ತೋ ತುಂಬಾ ದಿನ ಉಳಿಯೋದಿಲ್ಲ, ಈ ದಿನಗಳು ಕೂಡ ಹೀಗೆ ಇರೋದಿಲ್ಲ. ಅಂದ್ರೆ ಪುಣ್ಯದ ಉದಯ ಇತ್ತು, ಭೂತಕಾಲದಲ್ಲಿ ಪಾಪದ ಉದಯ ಇತ್ತು, ಇದು ತುಂಬಾ ಕಷ್ಟಪಡ್ತಾ ಇದ್ವಿ, ಈಗ ಪುಣ್ಯದ ಉದಯ ಬಂದಿದೆ, ಈಗ ಭೋಗ ಸಾಮಗ್ರಿಗಳು ಸಿಕ್ಕಿದೆ ಹೇಳ್ತಾರೆ, ಇದರಲ್ಲೂ ತುಂಬಾ ಸಂತೋಷ ಪಡಬೇಡ, ಮತ್ ಪುನಃ ಭವಿಷ್ಯದ ಕಾಲದಲ್ಲಿ ಏನಾಗೋದಿದೆ, ಪಾಪದ ಉದಯ ಬರೋದಿದೆ. ಎರಡೂ ಪರಿಸ್ಥಿತಿಗಳಲ್ಲಿ ನಾನು ಸುಖಿ ದುಃಖಿ ಆಗೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಪುಣ್ಯ ಆದ್ಮೇಲೆ ಪಾಪ, ಪಾಪ ಆದ್ಮೇಲೆ ಪುಣ್ಯ ಆಗೋದಿದೆ. ಆದ್ರೆ ಪುಣ್ಯದಲ್ಲಿ ಪಾಪದ ಭಾವ ಇದೆ, ಪಾಪದಲ್ಲಿ ಪುಣ್ಯದ ಭಾವ ಇದೆ. ಹೀಗೆ ಭೂತಕಾಲವನ್ನು ನೋಡಿದಾಗ ಪ್ರಾಗ್ಭಾವವನ್ನು ನೋಡಬೇಕು, ಭವಿಷ್ಯತ್ ಕಾಲವನ್ನು ನೋಡಿದಾಗ ಪ್ರಧ್ವಂಸ ಭಾವವನ್ನು ನೋಡಬೇಕು. ಇನ್ನು ಮುಂದೆ ಕೂಡ ನಮ್ಮ ಚರ್ಚೆ ಎಲ್ಲೆಲ್ಲಿ ಬರುತ್ತೆ, ಆಗ ನಾವು ಅದನ್ನ ಪ್ರಾಗ್ಭಾವ ಅಂದ ತಕ್ಷಣ ನಮಗೆ ಭೂತಕಾಲದ ಪರ್ಯಾಯ ಅಂತ ಹೊಳಿಬೇಕು. ಹೀಗೆ ಇದರಿಂದ ತಿಳಿಯುವಂತಹ ಲಾಭ ಏನಿದೆ ಅಂತ ಹೇಳಿದ್ರೆ, ಭೂತಕಾಲದಲ್ಲಿ ಯಾವುದೇ ರೀತಿಯಾದ ಪರ್ಯಾಯ ಉತ್ಪನ್ನ ಆಗಿದ್ದಿದ್ರು ಕೂಡ ಕ್ಷಣ ಮಾತ್ರದಲ್ಲಿ ಅಂಜಂಚೋರನಿಗೆ ಪರಿವರ್ತನೆ ಆಗ್ಲಿಕ್ಕೆ ಎಷ್ಟು ಸಮಯ ಬೇಕಾಯಿತು? ಕ್ಷಣ ಮಾತ್ರದಲ್ಲಿ ಕಳ್ಳ ಇದ್ದವನು ಸಮ್ಯಕ್ ದೃಷ್ಟಿ ಆಗೋಗ್ತಾನೆ. ಶಾಂತಿನಾಥ ತೀರ್ಥಂಕರರ ಆ ಕಥೆ ನಾ ಹೇಳಿದ್ನಲ್ಲ 4-5 ದಿನ ಹಿಂದೆ, ಎಲ್ಲರಿಗೂ ನೆನಪಿರ್ಬೇಕು. ಶಾಂತಿನಾಥ ಸ್ವಾಮಿ 10ನೇ ಭಾವದ ಆ ಪರ್ಯಾಯದಲ್ಲಿ ಮಗ ಮದುವೆ ಮಾಡ್ಕೋಬೇಡ ಅಂತ ಎಷ್ಟೇ ಅವನಿಗೆ ಹೇಳಿದ್ರು ಕೂಡ ಅವನಿಗೆ ಅರ್ಥ ಆಗೋದಿಲ್ಲ. ಮತ್ತೆ ಯಾವಾಗ ಇವರು ದೀಕ್ಷಿತ ಸುಸೈಡ್ ಮಾಡ್ಕೋತಾರೆ, ಆತ್ಮಹತ್ಯೆ ಮಾಡ್ಕೋತಾರೆ, ಆಗ ಅವನಿಗೆ ಅರ್ಥ ಆಗುತ್ತೆ. ಆದ್ರೆ ಇವರ ಮುಂದಿನ ಭಾವಗಳು ಇನ್ನೂ ಬಾಕಿ ಇದೆ, ಇನ್ನೂ 7-8 ಭಾವಗಳಿದೆ. ಆದ್ರೆ ಮಗನಿಗೆ ಭಾವಗಳ ಬಾಕಿ ಇಲ್ಲ. ಅದೇ ಭಾವದಲ್ಲಿ ದೀಕ್ಷೆ ತಗೊಂಡು ಅವನು ಮೋಕ್ಷಕ್ಕೆ ಹೋಗ್ತಾನೆ. ಯಾವ ಹಿಂದಿನ ಪರ್ಯಾಯ ಇದೆ ಅದು ಯಾವ ರೀತಿಯಾಗಿದೆ ಅನ್ನೋದನ್ನ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ ಜೀವಕ್ಕೆ. ಯಾಕಂದ್ರೆ ಅದು ಜೀವನಿಗೆ ಬಾಧ್ಯ ಮಾಡೋದಿಲ್ಲ. ವರ್ತಮಾನದಲ್ಲಿ ಅವನು ಯಾವ ಪುರುಷಾರ್ಥವನ್ನ ಮಾಡಬೇಕು, ವರ್ತಮಾನದಲ್ಲಿ ಅವನು ಯಾವ ರೀತಿಯಾದಂತಹ ತನ್ನ ಅಸ್ತಿತ್ವವನ್ನ ಕಾಪಾಡಿಕೊಳ್ಬೇಕು ಅನ್ನೋದು ಮಹತ್ವಪೂರ್ಣ ಇದೆ. ಹಾಗಾಗಿ ಭೂತ ಮತ್ತು ಭವಿಷ್ಯತ್ ಕಾಲದ ವಿಚಾರವನ್ನ ನಾವು ಮಾಡದೇನೆ ಯಾವ ವರ್ತಮಾನ ಕಾಲದ ಪರ್ಯಾಯಗಳಿದೆ ಅದರ ಕಡೆಗೆ ನಾವು ಗಮನ ಕೊಡಬೇಕು. ಇನ್ನು ಅನ್ಯೋನ್ಯ ಭಾವದ ಚರ್ಚೆ ಕೂಡ ನಾವು ಮಾಡಿದ್ವಿ. ಅನ್ಯೋನ್ಯ ಭಾವ ಏನು ಹೇಳ್ತಾ ಇದೆ? ಅನ್ಯೋನ್ಯ ಭಾವ ಕೇವಲ ಮಾತ್ರ ಪುದ್ಗಲ ದ್ರವ್ಯದಲ್ಲಿ ಮಾತ್ರ ಅನ್ವಯಿಸುತ್ತೆ. ವರ್ತಮಾನ ಕಾಲದ ಒಂದು ಪುದ್ಗಲ ದ್ರವ್ಯದಲ್ಲಿ ಮತ್ತೊಂದು ವರ್ತಮಾನ ಕಾಲದ ಪುದ್ಗಲ ದ್ರವ್ಯದಲ್ಲಿ ಅಭಾವ ಇದೆ.
ಇದನ್ನಂತೂ ನಾವು ಉದಾಹರಣೆಗಳು ಹುಡ್ಕೋದೇ ಬೇಕಾಗಿಲ್ಲ. ನಾನು ನಿನ್ನೆ ಹೇಳಿದ್ದೆ, ಎಲ್ಲರೂ ತಮ್ಮ ತಮ್ಮ ದೈನಂದಿನ ಜೀವನದಲ್ಲಿ ಬರುವಂತಹ ಘಟನೆಗಳಲ್ಲಿ ಈ ಅಭಾವಗಳನ್ನು ಘಟಿಸಿ ನೋಡಿರಬಹುದು ಅಂತ ನಾನು ಅನ್ಕೊಂಡಿದ್ದೇನೆ. ಅನ್ಯೋನ್ಯ ಅಭಾವಕ್ಕಂತೂ ಉದಾಹರಣೆ ಹುಡ್ಕೋದೇ ಬೇಕಾಗಿಲ್ಲ. ನಮಗೆ ಪ್ರತ್ಯಕ್ಷವಾಗಿ ಏನೇನು ಕಾಣಿಸ್ತಾ ಇದೆ ಎಲ್ಲದರಲ್ಲೂ ಅನ್ಯೋನ್ಯ ಅಭಾವವನ್ನು ನಾವು ನೋಡ್ಬೋದು. ವರ್ತಮಾನ ಕಾಲದಲ್ಲಿ ಈ ಶತಮಾನದಲ್ಲಂತೂ ಈ ವಿಚಾರಗಳನ್ನು ತಿಳಿಯೋದು ಬಹಳ ಸುಲಭ ಇದೆ. ಯಾವ ಸ್ಟೋರೇಜ್, ಮೊಬೈಲ್ ಸ್ಟೋರೇಜ್, ಕಂಪ್ಯೂಟರ್ ಸ್ಟೋರೇಜ್ ಡಿವೈಸಸ್ ಬರುತ್ತೆ. ಇನಿಷಿಯಲ್ ಸ್ಟೇಜ್ ಅಲ್ಲಿ ಡಿವೈಸ್ ಸ್ಟೋರೇಜಸ್ ಎಷ್ಟು ಬರ್ತಿತ್ತು? ಫ್ಲಾಪಿಯಲ್ಲಿ ಬರ್ತಿತ್ತು ಏನಾ. ಫ್ಲಾಪಿ 1.22 MB ಸಮಥಿಂಗ್ ಬರ್ತಿತ್ತು. ಅದು 3 ಇಂಚ್ 4 ಇಂಚ್ದು ಅದು ಫ್ಲಾಪಿ ಬರ್ತಿತ್ತು. ಮತ್ತು ಸ್ಟೋರೇಜ್ ಎಷ್ಟು? 1.2 MB to 2 MB. ಇವಾಗ ನಮ್ಮದು ಒಂದು ಫೋಟೋನೇ 1 MB 2 MB ಇರುತ್ತೆ. ಆದರೆ ಅವಾಗ ಅದು ಬರ್ತಿತ್ತು. ಅದಾದ್ಮೇಲೆ ಸ್ವಲ್ಪ ದಿನಗಳಲ್ಲೇ ಚೇಂಜ್ ಆಯಿತು. 1.44 MB or 33 MB ಆಯಿತು. ಆಮೇಲೆ ಡಿವೈಸ್ ಯಾವ ಸೈಜ್ ಇದೆ ಅದು ಕಡಿಮೆ ಆಯಿತು, 3 ಇಂಚ್ ಆಯಿತು ಏನ. ಅದಾದ್ಮೇಲೆ ಪುನಃ CD ಬಂತು ಏನ. ಅದಾದ್ಮೇಲೆ ಪೆನ್ ಡ್ರೈವ್ ಬಂತು. 1 GB ಪೆನ್ ಡ್ರೈವ್ ಅಂದರೆ ತುಂಬ ದೊಡ್ಡದಿತ್ತು ಏನ. 2 GB ಬಂತು, 4 GB ಬಂತು, 8 GB ಬಂತು, 16 GB, 32 GB. ಈಗ ಯಾವ ಹಾರ್ಡ್ ಡಿಸ್ಕ್ಗಳಿದೆ ಅದು TBಯಲ್ಲಿ ಬರುತ್ತೆ. 1 TB, 5 TB, 10 TB. ಒಂದು ಮೊಬೈಲ್ ಅಷ್ಟು ಡಿಸ್ಕಲ್ಲಿ ಎಷ್ಟು GB ಇದೆ? 10 TB. 10 TB is equal to 10,000 GB. 10,000 GB ಎಷ್ಟರಲ್ಲಿದೆ? ಒಂದು ಚಿಕ್ಕ 4 ಇಂಚ್ 5 ಇಂಚ್ ಹಾರ್ಡ್ ಡಿಸ್ಕಲ್ಲಿದೆ. ಆ ಹಾರ್ಡ್ ಡಿಸ್ಕಲ್ಲಿ ಎಷ್ಟು ಪುದ್ಗಲ ಪರಮಾಣುಗಳಿರ್ಬೋದು ವಿಚಾರ ಮಾಡಿದೆ. ಅನಂತ ಪುದ್ಗಲ ಪರಮಾಣುಗಳಿದೆ ಒಂದು ಹಾರ್ಡ್ ಡಿಸ್ಕಲ್ಲಿ. ಈಗ ಚಿಪ್ ಒಂದಿದೆ ಮೊಬೈಲಲ್ಲಿ, ಅದರಲ್ಲೂ 100 GB, 110 GB, 256 GB ತನಕ, 500 GB ತನಕನೂ ಬರ್ತಾ ಇದೆ. ನನ್ನ ಮೊಬೈಲ್ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇಲ್ಲ. ಅನ್ಯೋನ್ಯ ಭಾವ ಆ ಒಂದು ಸ್ಟೋರೇಜಲ್ಲಿ ಎಷ್ಟು ಪುದ್ಗಲ ಪರಮಾಣುಗಳಿದೆ ಹೇಳ್ತಾರೆ? ಅನಂತ ಪುದ್ಗಲ ಪರಮಾಣುಗಳಿದೆ. ಅನಂತ ಪುದ್ಗಲ ಪರಮಾಣುಗಳು ಒಂದೇ ಜಾಗದಲ್ಲಿ ಸಂಗ್ರಹ ಆಗಿವೆ. ಒಂದೇ ಜಾಗದಲ್ಲಿ ಅನಂತ ಪುದ್ಗಲ ಪರಮಾಣುಗಳಿದ್ರೂ ಕೂಡ ಯಾವುದೇ ಪುದ್ಗಲ ಪರಮಾಣು ಇನ್ನೊಂದು ಪುದ್ಗಲ ಪರಮಾಣುವಲ್ಲಿ ಹೋಗಿ ಸೇರ್ಕೊಳ್ಳೋದಿಲ್ಲ. ಸ್ವತಂತ್ರ ಎಲ್ಲ ಒಂದೇ ಜಾಗದಲ್ಲಿ ಇದ್ರೂ ಕೂಡ, ಪ್ರದೇಶ ಹೊಂದಿದ್ರೂ ಕೂಡ ಏನ್ ಹೇಳ್ತಿದ್ದಾರೆ? ಅವುಗಳ ಯಾವ ಪರಿಣಮನೆ ಇದೆ ಆ ಪ್ರತಿಯೊಂದು ಪುದ್ಗಲ ಪರಮಾಣುವಿನ ಪರಿಣಮನೆ ಸ್ವತಂತ್ರ ಇದೆ. ವರ್ತಮಾನ ಕಾಲದ ಒಂದು ಪುದ್ಗಲ ಪರಮಾಣು ಮತ್ತು ಇನ್ನೊಂದು ಪುದ್ಗಲ ಪರಮಾಣು ಎರಡರಲ್ಲೂ ಅಭಾವ ಇದೆ. ಅಂದ್ರೆ ಒಂದು ಪುದ್ಗಲ ಪರಮಾಣುವಿನ ಯಾವ ಪರಿಣಮನೆ ಇದೆ ಆ ಇನ್ನೊಂದು ಪುದ್ಗಲ ಪರಮಾಣುವಿನ ಪರಿಣಮನೆ ಸ್ವತಂತ್ರ ಇದೆ. ಎರಡು ಪರಮಾಣುಗಳು ಸ್ವತಂತ್ರವಾಗಿ ಪರಿಣಮಿಸುತ್ತೆ. ಸ್ಟೋರೇಜ್ ಅಲ್ಲಿ ಒಂದು ಫೋಲ್ಡರ್ ಅಲ್ಲಿ ಹಾಡುಗಳಿದೆ, ಒಂದರಲ್ಲಿ ಮ್ಯೂಸಿಕ್ ಇದೆ, ಒಂದರಲ್ಲಿ ಪ್ರವಚನಗಳಿದೆ, ಒಂದರಲ್ಲಿ ಫೋಟೋ ಇದೆ ಎಲ್ಲ ಇದೆ ಒಂದರಲ್ಲಿ ಮೂವಿ ಹಾಡುಗಳಿದೆ, ಇನ್ನೊಂದರಲ್ಲಿ ಭಜನೆಗಳಿದೆ. ಭಜನೆ ಪ್ಲೇ ಮಾಡಿದ್ರೆ ಆ ಮೂವಿಗಳ ಸಾಂಗ್ಗಳು ಮಿಕ್ಸ್ ಆಗ್ಬಿಟ್ಟು ಇದ್ರಲ್ಲಿ ಬಂದು ಪ್ಲೇ ಆಗಕ್ಕೆ ಶುರು ಆಗುತ್ತೇನೋ. ಯಾವುದ್ರಲ್ಲೂ ಮಿಕ್ಸ್ ಆಗೋದಿಲ್ಲ. ಏನ್ ಹೇಳ್ತಿದ್ದಾರೆ? ಒಂದು ಪರಮಾಣುವಿನದ್ದು ಇನ್ನೊಂದು ಪರಮಾಣುವಿನಲ್ಲಿ ಅಭಾವ ಇದೆ. ಹಾಗಾಗಿ ಪ್ರತಿಯೊಂದು ಪರಮಾಣು ಸ್ವತಂತ್ರವಾಗಿ ಪರಿಣಮಿಸ್ತಾ ಇದೆ. ಯಾವ ಪರಮಾಣುವಿನ ಯಾವ ರೀತಿಯಾಗಿ ಪರಿಣಮಿಸುವ ಯೋಗ್ಯತೆ ಇದೆ ಆ ಪರಮಾಣು ಆ ರೀತಿಯಾಗಿ ಪರಿಣಮಿಸುತ್ತೆ. ನಾವು ಸ್ಕಂದದ ಬಗ್ಗೆ ಅಲ್ಲ, ಪರಮಾಣುವಿನ ಬಗ್ಗೆ ಮಾತಾಡ್ತಿದ್ದೇವೆ. ಯಾವುದು ನಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಆ ಸೂಕ್ಷ್ಮ ಒಂದೊಂದು ಪುದ್ಗಲ ಪರಮಾಣು ತನ್ನ ಸ್ವತಂತ್ರತೆಯಿಂದ, ತನ್ನ ಯೋಗ್ಯತೆಯಿಂದ ಪರಿಣಮಿಸುತ್ತೆ. ಯಾರದ್ದೇ ಬಾಧ್ಯತೆಯಿಂದ, ಯಾರೋ ಹೇಳೋದ್ರಿಂದ, ಯಾರೋ ಪರಿಣಮಿಸೋದ್ರಿಂದ ಪರಿಣಮನೆ ಆಗೋದಿಲ್ಲ. ಮತ್ತೆ ನಾನೇನು ಹೇಳ್ತಿದ್ದೀನಿ? ನಾನು ಪರಿಣಮನೆ ಮಾಡ್ತೇನೆ. ವಿಚಾರ ಮಾಡೋದು ಎಷ್ಟು ಸ್ವತಂತ್ರತೆಯನ್ನು ತಿಳಿಸ್ತಾ ಇದ್ದಾರೆ ಆಚಾರ್ಯರು.
ಒಂದು ರೂಮಲ್ಲಿ ಎ ಸಿ ಹಾಕಿದ್ದಾರೆ. ಎ ಸಿ ಹಾಕಿದಾಗ ರೂಮ್ ಎಲ್ಲ ಕೂಲ್ ಆಗುತ್ತೆ. ಒಂದು ರೂಮಲ್ಲಿ ಎ ಸಿ ಹಾಕಿದ್ದಾರೆ, ಒಂದೇ ಟೆಂಪರೇಚರ್ ಇದೆ, ಇಡೀ ರೂಮಲ್ಲೆಲ್ಲ ಒಂದೇ ಟೆಂಪರೇಚರ್ ಇರುತ್ತೆ ತಾನೆ. ನಮಗೆಲ್ಲ ಗೊತ್ತಿದೆ, ಎ ಸಿ ಒಂಚೂರು ಜಾಸ್ತಿ ಆಗ್ಬಿಟ್ರೆ ತುಂಬ ಚಳಿ ಆಗ್ತಿದೆ, ಒಂಚೂರು ಆ ಕಡೆ ಕೂತ್ಕೋತೀನಿ. ಆ ಕಡೆ ಕೂತ್ಕೋತೀಯಪ್ಪ, ನಾನು ಎಲ್ಲಿ ಕೂತಿದ್ದೀನಿ ಇಲ್ಲಿಕ್ಕಿಂತ ಪಕ್ಕದಲ್ಲಿ ಸ್ವಲ್ಪ ಶೀತ ಪರಮಾಣುಗಳು ಕಡಿಮೆ ಇದೆ. ಅಂದ್ರೆ ಪಕ್ಕದ ಜಾಗದಲ್ಲಿ ಎಷ್ಟು ಪರಮಾಣುಗಳು ಶೀತಲ ಇವೆ, ಎಷ್ಟು ಆ ಪರಮಾಣುಗಳಲ್ಲಿ ಶೀತಲತೆ ಇದೆ, ಮತ್ತು ಇಲ್ಲಿ ಆ ಪರಮಾಣುಗಳ ಎಷ್ಟು ಶೀತಲತೆ ಇದೆ, ಎರಡರಲ್ಲೂ ವ್ಯತ್ಯಾಸ ಇದೆ. ಈ ಪುದ್ಗಲ ಪರಮಾಣುಗಳು ಹೆಂಗೆ ಪರಿಣಮಿಸ್ಬೇಕು, ಇವು ಪರಿಣಮಿಸ್ತಾ ಇವೆ. ಪಕ್ಕದಲ್ಲಿ ಹೇಗೆ ಪರಿಣಮಿಸ್ಬೇಕು ಹಾಗೆ ಪರಿಣಮಿಸ್ತಾ ಇವೆ. ಪ್ರತಿಯೊಂದು ಪರಮಾಣು ಇಲ್ಲ. ಬಿಸಿ ನೀರಿದೆ, ಬಿಸಿ ನೀರಲ್ಲಿ ತಣ್ಣೀರು ಹಾಕಿದಾಗ ನಾವು ನೋಡ್ತೇವೆ, ಬಿಸಿ ನೀರು ಯಾವಾಗಲೂ ಮೇಲ್ ಇರುತ್ತೆ ಏನ, ಯಾಕಂದ್ರೆ ಅದರ ಭಾರ ಕಡಿಮೆ ಆಗುತ್ತೆ ಏನ. ಎರಡು ಬೇರೆ ಬೇರೆ ಇರುತ್ತೆ. ಆ ಪುದ್ಗಲ ಪರಮಾಣುಗಳು ಹೇಗೆ ಪರಿಣಮಿಸ್ಬೇಕು ಹಾಗೆ ಪರಿಣಮಿಸ್ತಾ ಇದೆ. ಮೈಕ್ರೋ ಓವನ್ ಅಲ್ಲಿ ಪಾತ್ರೆ ಇಟ್ವಿ, ಪಾತ್ರೆಯಲ್ಲಿ ಯಾವ ಆಹಾರ ಇದೆ ಅದು ಬಿಸಿ ಆಗ್ತಾ ಇದೆ, ಆದ್ರೆ ಪಾತ್ರೆ ಬಿಸಿ ಆಗ್ತಾ ಇಲ್ಲ. ಯಾವ ಪರಮಾಣುಗಳಲ್ಲಿ ಯಾವ ರೀತಿಯಾಗಿ ಪರಿಣಮಿಸುವಂತಹ ಯೋಗ್ಯತೆ ಇದೆ ಆ ರೀತಿಯಾಗಿ ಪರಿಣಮಿಸ್ತಾ ಇದೆ. ಒಂದು ಹಣ್ಣಿದೆ, ಹಣ್ಣಲ್ಲಿ ಯಾವ ಬಣ್ಣ ಇದೆ, ಆ ಬಣ್ಣ ಒಂದೇ ಬಣ್ಣ ಇಲ್ಲ. ಒಂದು ಮ್ಯಾಂಗೋ ಇದೆ, ಮ್ಯಾಂಗೋ ಅಲ್ಲಿ ಯಾವ ಕಲರ್ ಬಂದಿದೆ, ಮ್ಯಾಂಗೋ ಮಾವಿನ ಹಣ್ಣಲ್ಲಿ ಎಲ್ಲಾ ಕಡೆ ಒಂದೇ ಕಲರ್ ಇಲ್ಲ. ಯಾವ್ಯಾವ ಪರಮಾಣುಗಳಲ್ಲಿ ಯಾವ್ಯಾವ ರೀತಿಯಾಗಿ ಪರಿಣಮಿಸುವ ಯೋಗ್ಯತೆ ಇದೆ ಆ ರೀತಿಯಾಗಿ ಪರಿಣಮಿಸ್ತಾ ಇದೆ. ಹಾಗಾದ್ರೆ ಯಾರು ಪರಿಣಮಿಸ್ತಾ ಇದ್ದಾರೆ ಅದನ್ನ? ಬಟಾಣಿ ಇದೆ, ಬಟಾಣಿ ಒಳಗಡೆಗೆ ಕಾಳುಗಳಿದೆ, ಲೈನ್ ಆಗಿ ಎಷ್ಟು ಚೆನ್ನಾಗಿ ಕಾಳುಗಳಿದೆ ಒಳಗಡೆ, ಅದನ್ನ ಯಾರು ತುಂಬುತ್ತಾ ಇದ್ದಾರೆ? ಮತ್ತು ಪ್ರತಿಯೊಂದು ಆ ಕಾಳಿನ ಬಣ್ಣ ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಬೇರೆ ಬೇರೆ ಇದೆ. ಒಂದಕ್ಕೆ ಹುಳ ತಿಂದು ಹೋಗಿದ್ರೆ ಅದರ ಪಕ್ಕದಲ್ಲಿ ಇನ್ನೊಂದು ಕಾಳಿದೆ, ಅದು ಚೆನ್ನಾಗಿದೆ, ಅದಕ್ಕೇನೂ ಆಗಿಲ್ಲ. ಯಾರು ನೋಡ್ಕೋತಾ ಇದ್ದಾರೆ? ಅರೆ ಆ ಯಾವ ಕಾಳಿದೆ ಕೊಳ್ತೋಗಿರೋದು, ಅದರ ಪಕ್ಕದಲ್ಲಿ ಇನ್ನೊಂದು ಯಾವ್ದು ಚೆನ್ನಾಗಿದೆ, ಆ ಎರಡೂ ಕಾಳುಗಳಲ್ಲಿ ಅನ್ಯೋನ್ಯ ಭಾವ ಇದೆ. ಎರಡು ಭಿನ್ನ ಭಿನ್ನವಾಗಿ ಪರಿಣಮಿಸ್ತವೆ. ಪಕ್ಕದ ಕಾಳು ಹುಳುಕಾಗಿದೆ ಅಂತ ಅದರ ಪಕ್ಕದ ಕಾಳು ಹುಳುಕಾಗೋದಿಲ್ಲ. ಏನ್ ಹೇಳ್ತಾರೆ? ನಾವು ಪ್ರಪಂಚದಲ್ಲಿ ಹಿಂಗ ಅಂತೇವೆ, ಆದ್ರೆ ಅವುಗಳಲ್ಲಿ ಆ ರೀತಿಯಾಗಿ ಪರಿಣಮಿಸುವ ಯೋಗ್ಯತೆ ಇದ್ರೆ ಮಾತ್ರ ಪರಿಣಮಿಸ್ತವೆ, ಇಲ್ಲಾಂದ್ರೆ ಚೆನ್ನಾಗಿರುತ್ತೆ. ದಾಳಿಂಬೆ ಇದೆ, ದಾಳಿಂಬೆಯನ್ನ ನಾವು ಓಪನ್ ಮಾಡಿದಾಗ ಏನೋ ಕೆಂಪುಗೆ ತುಂಬಾ ಡೈಮಂಡ್ ರೀತಿಯಾಗಿ ಕೆಲವು ತುಂಬಾ ಚೆನ್ನಾಗಿ ಕಾಳುಗಳಿದೆ, ಮತ್ತೆ ಇನ್ನೊಂದ್ ಕಡೆಗೆ ಒಂದ್ ಸ್ವಲ್ಪ ಬಿಳಿ ಬಿಳಿ ಇನ್ನು ಎಳಿಸಾಗಿರೋ ಕಾಳುಗಳಿದೆ, ಇನ್ನೊಂದು ಅದೇ ದಾಳಿಂಬೆಯಲ್ಲಿ ಇನ್ನೊಂದ್ ಕಡೆಗೆ ಸ್ವಲ್ಪ ಕೊಳ್ತೋಗಿದೆ. ಎಲ್ಲಾ ಕಾಳುಗಳು ಒಂದೇ ದಾಳಿಂಬೆ ಒಳಗಡೆ ಇದೆ, ಆದ್ರೆ ಎಲ್ಲಾ ಬೇರೆ ಬೇರೆಯಾಗಿ ಪರಿಣಮನೆ ಆಗ್ತಾ ಇದೆ. ಸ್ವತಂತ್ರ ಪರಿಣಮನೆ ಇದೆ, ಯಾವುದೂ ಯಾವುದನ್ನು ಪರಿಣಮಿಸೋದಿಲ್ಲ. ಜೀವ ಪುದ್ಗಲವನ್ನಲ್ಲ, ಇಲ್ಲೇನ್ ಹೇಳ್ತಿದ್ದಾರೆ, ಒಂದು ಪುದ್ಗಲ ಪರಮಾಣು ಇನ್ನೊಂದು ಪುದ್ಗಲ ಪರಮಾಣುವನ್ನ ಪರಿಣಮಿಸೋದಿಲ್ಲ. ಆ ಎಲ್ಲಾ ಪರಮಾಣುಗಳಲ್ಲಿ ಯಾವ ರೀತಿಯಾದ ಪರಿಣಮಿಸುವಂತಹ ಯೋಗ್ಯತೆ ಇದೆ, ಆ ಪರಮಾಣುಗಳು ಅದೇ ರೀತಿಯಾಗಿ ಪರಿಣಮಿಸ್ತವೆ. ಅದನ್ನ ಯಾರೂ ಬದಲಾಯಿಸಕ್ಕೆ ಸಾಧ್ಯ ಇಲ್ಲ. ಸಕ್ಕರೆ ಈಗ ಬರೀ ನಾವು ಇನ್ನೂ ಸೂಕ್ಷ್ಮವಾಗಿ ನಾವು ಮಾತಾಡ್ಬೇಕು ಆಕ್ಚುಲಿ, ಯಾಕಂದ್ರೆ ಪರಮಾಣು ಅದು ಶುದ್ಧ ಪುದ್ಗಲ ದ್ರವ್ಯ ಇದೆ. ಸಕ್ಕರೆ ಇದೆ, ಸಕ್ಕರೆ ಒಂದು ಕಾಳು ಸಕ್ಕರೆಯಲ್ಲಿ ಎಷ್ಟು ಪರಮಾಣುಗಳಿದೆ, ಆ ಒಂದು ಕಾಳು ಸಕ್ಕರೆಯಲ್ಲಿನ ಒಂದೊಂದು ಪರಮಾಣು ಒಂದೊಂದು ರೀತಿಯಾಗಿ ಪರಿಣಮಿಸ್ತಾ ಇದೆ. ಸೂಕ್ಷ್ಮತೆ ನಮಗೆ ಗಮನಕ್ಕೆ ಬರೋದಿಲ್ಲ. ನಮ್ಗೆ ಆಶ್ಚರ್ಯ ಆಗುತ್ತೆ, ಆದ್ರೆ ಆಶ್ಚರ್ಯ ಆಗೋದೇನು, ಇವಾಗಿನ ಡೆವಲಪ್ಮೆಂಟ್ ನೋಡಿ ಆಶ್ಚರ್ಯ ಆಗುತ್ತೆ. ಒಂದು ಚಿಪ್ಪಲ್ಲಿ ಹಿಂಗೆ ಇಷ್ಟೆಲ್ಲ ಬರ್ತಾ ಇದೆ ಅಂತ. ಆ 2000 ವರ್ಷಗಳ ಹಿಂದೆ ಸಮಂತಭದ್ರ ಸ್ವಾಮಿ
ಎರಡೂ ದ್ರವ್ಯಗಳಲ್ಲಿ ಅನ್ಯೋನ್ಯ ಅಭಾವ ಇದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಅನ್ಯೋನ್ಯ ಅಭಾವ ಇದೆ. ಯಾವುದೇ ವಸ್ತುಗಳು ಒಂದಾಗೋದಿಲ್ಲ. ಸರ್ವಾತ್ಮಕಂ ತದೇಕಂ ಸ್ಯಾತ್ ಅನ್ಯಾಪೋಹ ವ್ಯತಿಕ್ರಮೆ. ಅನ್ಯೋನ್ಯ ಭಾವವನ್ನು ಅಭಾವ ಮಾಡಿದ್ರೆ, ನಂಬಲಿಲ್ಲ ಅಂದ್ರೆ ಎಲ್ಲ ಒಂದಾಗ್ಬಿಡುತ್ತೆ. ಪ್ರತ್ಯೇಕವಾಗಿ ಯಾವ ಗುಣನೂ ಉಳಿಯೋದಿಲ್ಲ, ಯಾವ ವಸ್ತುನೂ ಉಳಿಯೋದಿಲ್ಲ. ಹಾಗಾದ್ರೆ ಎಲ್ಲ ವಸ್ತುಗಳ ಸ್ವತಂತ್ರ ಅಸ್ತಿತ್ವ ಇದೆ. ಅದರರ್ಥ ಎಲ್ಲ ವಸ್ತುಗಳು ಸ್ವತಂತ್ರವಾಗಿ ಪರಿಣಮಿಸ್ತಾ ಇವೆ. ಸ್ವತಂತ್ರವಾಗಿ ಪರಿಣಮಿಸದೆ ಹೋದ್ರೆ ಅವುಗಳ ಪ್ರತ್ಯೇಕವಾದ ಅಸ್ತಿತ್ವ ಇರ್ಲಿಕ್ಕೆ ಹೆಂಗೆ ಸಾಧ್ಯ ಇದೆ? ನಾವು ಕೂದಲುಗಳ ಉದಾಹರಣೆ ತಗೊಂಡಿದ್ವಿ. ಒಂದು ಬೆಳೆಗಾದ್ರೆ ಅದರ ಪಕ್ಕದಲ್ಲಿ ಇನ್ನೊಂದು ಬೆಳೆಗಾಗುತ್ತೆ, ಮತ್ತೊಂದು ಬೆಳೆಗಾಗುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ಅಸತ್ಯ ಇದೆ. ಒಂದು ಕೂದಲು ಉದುರ್ತಾ ಇದ್ರೆ ಇನ್ನೊಂದು ಉದುರುತ್ತೆ, ಮತ್ತೊಂದು ಉದುರುತ್ತೆ. ಉದುರ್ತಾ 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 ತಲೆಯಲ್ಲಿರೋ ಕೂದಲುಗಳೆಲ್ಲ ಅಲ್ಲಿ ಏನ್ ಹೇಳ್ತಿದ್ದಾರೆ ಆಚಾರ್ಯರು? ಒಂದು ಕೂದಲು ಉದುರಕ್ಕೆ ಇನ್ನೊಂದು ಕೂದಲು ಕಾರಣ ಇಲ್ಲ. ಅದರಲ್ಲಿ ಇನ್ನೊಂದರಲ್ಲಿ ಅನ್ಯೋನ್ಯ ಭಾವ ಇದೆ. ಬಾಯಲ್ಲಿ ಹಲ್ಲು ಹುಳುಕಾಗ್ಲಿಕ್ಕೆ ಶುರು ಆಯ್ತು. ಒಂದು ಹಲ್ಲು ಹುಳುಕಾದ್ರೆ ಅದ್ರ ಪಕ್ಕದ ಪುನಃ ಹುಳುಕಾಗುತ್ತೆ. ನಾನೇನ್ ಹೇಳ್ತೇನೆ, ಪಕ್ಕದ ಒಂದು ಹುಳುಕಾಯ್ತಲ್ಲ ಅದು ಅದರಿಂದ ಇನ್ನೆಲ್ಲ ಒಂದು ದುರ್ಜನರ ಗುಂಪಿದೆ, ಅದರಲ್ಲಿ ಒಬ್ಬ ಸಜ್ಜನ ಹೋಗ್ಬಿಟ್ರೆ ಅವನು ದುರ್ಜನ ಆಗ್ತಾನೆ. ಅರೆ ಐಸಾ ನಹೀ ಹೋತಾ. ಯಾವುದೂ ವಾಸ್ತವಿಕವಾಗಿ ಸೇರೋದಿಲ್ಲ. ಎಲ್ಲ ಇದು ಬರೀ ಪುದ್ಗಲ ದ್ರವ್ಯದಲ್ಲಿ ಮಾತ್ರ ಅನ್ವಯಿಸೋದಿದೆ ನಾವು. ಹಾಗಾಗಿ ಎಲ್ಲಾ ಪುದ್ಗಲ ಪರಮಾಣುಗಳು ಹಾಲಲ್ಲಿ ಸಕ್ಕರೆ ಹಾಕಿದ್ವಿ, ಅದು ಮಿಕ್ಸ್ ಆಯ್ತು ಅನ್ಸುತ್ತೆ, ಅದು ಮಿಕ್ಸ್ ಆಗಿಲ್ಲ. ಏನೇನಿದೆ ವಾಸ್ತವಿಕವಾಗಿ ಏನೇನ್ ಕಾಣಿಸ್ತಾ ಇದೆ ನಮ್ಮ ಕಣ್ಣಿಗೆ ಮಿಕ್ಸ್ ಆಗಿರುವಂತೆ, ಅದು ಯಾವುದೂ ಕೂಡ ವಾಸ್ತವಿಕವಾಗಿ. ಒಂದು ರೂಮ್ ಅಲ್ಲಿ ಲೈಟ್ ಇದೆ, ಆ ಕಡೆ ಒಂದು ಲೈಟ್ ಇದೆ, ಈ ಕಡೆ ಒಂದು ಲೈಟ್ ಇದೆ, ಆ ಕಡೆ ಒಂದು 10 ಲೈಟ್ ಇದೆ. ಎಲ್ಲಾ ಲೈಟಿನ ಯಾವ ಪ್ರಕಾಶಗಳಿದೆ ಆ ಪ್ರಕಾಶ ಎಲ್ಲ ಸೇರ್ಕೊಂಡಿದೆ ತಾನೆ. ಒಂದು ರೂಮ್ ಅಲ್ಲಿ 10 ಬಲ್ಬ್ಗಳು ಉರಿತಾ ಇದೆ, ಅವುಗಳ ಯಾವ ಬೆಳಕಿದೆ ಅದೆಲ್ಲ ಒಂದಾಗಿದೆ, ಒಂದಾಗಿರುವಂತೆ ಕಾಣಿಸ್ತಾ ಇದೆ. ಆದರೆ ಭಿನ್ನ ಭಿನ್ನವಾಗಿ ಇದೆ. ಒಂದಾಗಿರುವಂತೆ ಕಾಣಿಸ್ತಾ ಇದೆ, ಅದರ ಸೂಕ್ಷ್ಮತೆ ನಮಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಪ್ರತಿಯೊಂದು ಬಲ್ಬಿನ ಯಾವ ಪ್ರಕಾಶ ಇದೆ, ಆ ಪ್ರಕಾಶದ ಯಾವ ಪರಮಾಣುಗಳಿದೆ, ಅವುಗಳೆಲ್ಲ ಸ್ವತಂತ್ರವಾಗಿ ಪರಿಣಮಿಸ್ತಾ ಇದೆ. ನಮ್ಮ ಶರೀರ ಅನಂತಾನಂತ ಪುದ್ಗಲ ಪರಮಾಣುಗಳ ಸ್ಕಂದ ಇದೆ. ನಮ್ಮ ಶರೀರದ ಒಂದೊಂದು ಪರಮಾಣು ಸ್ವತಂತ್ರವಾಗಿ ಪರಿಣಮಿಸ್ತಾ ಇದೆ. ಮತ್ತು ನಾನು ಒಟ್ಟಾರೆ ಶರೀರವನ್ನು ಪರಿಣಮಿಸಕ್ಕೆ ಹೋಗ್ತಾ ಇದ್ದೀನಿ. ಏನ್ ಹೇಳ್ತಿದ್ದಾರೆ? ನಾನು ಈ ಇಡೀ ಅನಂತಾನಂತ ಪುದ್ಗಲ ಪರಮಾಣುಗಳ ಸ್ಕಂದ ರೂಪ ಯಾವ ಪಿಂಡ ದ್ರವ್ಯ ಇದೆ ಶರೀರ, ಇದನ್ನು ಬದಲಾಯಿಸಕ್ಕೆ ಹೋಗ್ತಾ ಇದ್ದೀನಿ. ಮತ್ ಸಮಂತಭದ್ರ ಸ್ವಾಮಿ ಏನ್ ಹೇಳ್ತಿದ್ದಾರೆ? ಅನ್ಯೋನ್ಯ ಭಾವ, ಒಂದೊಂದು ಪರಮಾಣುವಿನಲ್ಲಿ ಅಭಾವ ಇದೆ. एक एक परमाणु में अभाव है तो स्कंद को तो बहुत दूर की बात है, स्कंद तो बदल ही नहीं सकता. ಪರಮಾಣುಗಳಲ್ಲಿ ಅಭಾವ ಇದೆ ಅಂದ ಮೇಲೆ ಸ್ಕಂದವನ್ನಂತೂ ಬದಲಾಯಿಸೋದು ಬಹಳ ದೂರ ಇದೆ. ನಾನು ಮನೆ ಕಟ್ಟಿದೆ ಅಂತ ಹೇಳ್ತೇನೆ, ಮನೆ ಕಟ್ಟಬೇಕಾದ್ರೆ ಎಷ್ಟು ಪರಮಾಣುಗಳು ಬೇಕಾಗುತ್ತೆ? ಪುದ್ಗಲ ಪರಮಾಣುಗಳು. ಆ ಕಲ್ಲು, ಮಣ್ಣು, ಇಟ್ಟಿಗೆ, ಸಿಮೆಂಟು, ಮರಳು, ಜಲ್ಲಿ, ಏನೇನು ಬೇಕಾಗತ್ತೆ, ಅದರಲ್ಲಿರುವಂತಹ ಒಂದೊಂದು ಪರಮಾಣು ಸ್ವತಂತ್ರವಾಗಿ ಅದಕ್ಕೆ ಹೇಗೆ ಬೇಕು ಹಾಗೆ ಪರಿಣಾಮ ಮಾಡ್ತಾ ಇದೆ. ಮತ್ ನಮಗೇನ್ ಅನ್ಸುತ್ತೆ? ನಾನು ಕಟ್ತಾ ಇದ್ದೀನಿ, ನಾನು ಮಾಡ್ತಾ ಇದ್ದೀನಿ, ನಾವು ಬರೀತಾ ಇದ್ದೇವೆ, ನೋಟ್ಬುಕ್ ಅಲ್ಲಿ ಪೆನ್ನಿಂದ ಬರೀತಾ ಇದ್ದೇವೆ. ನಾನೇನ್ ಹೇಳಿದೆ, ನಾನು ಬರ್ದಿದ್ದೆ ನೋಡಿ, ನನ್ನ ಅಕ್ಷರ ಎಷ್ಟು ಚೆನ್ನಾಗಿದೆ ಅಂತ. ಯಾರ ಅಕ್ಷರಗಳು? ನನ್ನ ಅಕ್ಷರಗಳು. ಅರೆ ಎಂತಹ ಜ್ಞಾನ ಇದೆ ಇವನಿಗೆ. ನೀನು ಜೀವದ್ರವ್ಯ, ಅಕ್ಷರಗಳ ಪುದ್ಗಲ ದ್ರವ್ಯ, ನೀನು ಬರೀತಾ ಇದೀಯ. ಹೆಂಗ್ ಸಾಧ್ಯ ಇದೆ? ಅರೆ ನಾನಂತೂ ಬರೆಯಕ್ ಸಾಧ್ಯನೇ ಇಲ್ಲ. ಆದ್ರೆ ಆ ಯಾವ ಅಕ್ಷರಗಳಿದೆಯಲ್ಲ, ಒಂದೊಂದು ಅಕ್ಷರಗಳಲ್ಲಿರುವಂತಹ ಆ ಪರಮಾಣುಗಳು ಸ್ವತಂತ್ರವಾಗಿ ಪರಿಣಮಿಸ್ತಾ ಇದೆ.
ಒಂದು ಅ ಬರಿತೇನೆ, ಅದಾದ್ಮೇಲೆ ಮತ್ ಪುನಃ ಅ ಬರೆದ್ರೆ ಅದೇ ರೀತಿಯಾಗಿ ಬರೆಯಕ್ ಆಗೋದಿಲ್ಲ. ನಾನೇ ಪೆನ್ ಅದೇ ಇದೆ, ನೋಟ್ಬುಕ್ ಇದೆ, ಎಲ್ಲ ಅದೇ ಇದೆ. ಆದ್ರೆ ಇನ್ನೊಂದು ಸಲ ಅದನ್ನೇ ಬರೆದ್ರೆ ಅದನ್ನೇ ಯಾಕೆ ನಾನು ಸಿಗ್ನೇಚರ್ ಮಾಡ್ತೇನೆ, ಎಲ್ಲಾ ಸಿಗ್ನೇಚರ್ ಪ್ರತಿ ಸಲನು ಒಂದೇ ತರ ಬರೋದಿಲ್ಲ. ಅದಕ್ಕೆ ಸ್ಪೆಸಿಮೆನ್ ಸಿಗ್ನೇಚರ್ 3-4 ಮಾಡ್ಕೋತಾರೆ ಟು ಮ್ಯಾಚ್ ಇಟ್ ಆಕ್ಚುಲಿ. ಅದರ ಅರ್ಥ ಪ್ರತಿಯೊಂದು ಪರಮಾಣುಗಳು ಸ್ವತಂತ್ರವಾಗಿ ಪರಿಣಮಿಸ್ತಾ ಇದೆ. ಇದಕ್ಕೇನಂತ ಕರೆದ್ರು, ಅನ್ಯೋನ್ಯ ಭಾವ. ಅನ್ಯೋನ್ಯ ಭಾವವನ್ನು ತಿಳಿಯೋದ್ರಿಂದ ನಮ್ಗೆ ಏನ್ ಲಾಭ ಆಗುತ್ತಾ ಇದೆ? ಅನ್ಯೋನ್ಯ ಅಭಾವವನ್ನು ತಿಳಿಯೋದ್ರಿಂದ ನಮಗೆ ಸೃಷ್ಟಿಯ ಪರಮ ಸ್ವತಂತ್ರತೆ ಗೊತ್ತಾಗ್ತಾ ಇದೆ. ನಮ್ಮ ಅಕ್ಕಪಕ್ಕ ಏನೇನೆಲ್ಲ ಕ್ರಿಯೆ ಪರಿಣಾಮಗಳು ನಡೀತಾ ಇದೆ, ಈ ಕ್ರಿಯೆಗಳಲ್ಲಿರುವಂತಹ ಅಂದ್ರೆ ಪುದ್ಗಲಗಳ ಯಾವ ಬದಲಾವಣೆ ಕಾಣಿಸ್ತಾ ಇದೆ, ಈ ಬದಲಾವಣೆಯಲ್ಲಿ ಎಲ್ಲಾ ಪುದ್ಗಲ ಪರಮಾಣುಗಳು ಸ್ವತಂತ್ರ ಇವೆ. ಇದರಲ್ಲಿ ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವುದರ ಮೇಲೂ ದೋಷ ಕೊಡ್ಲಿಕ್ಕೆ ನಾವು ಸಾಧ್ಯ ಇಲ್ಲ. ಅಥವಾ ನಾನು ಮಾಡಿದೆ ಅಂತ ಅಹಂಕಾರ ಮಾಡಲಿಕ್ಕೂ ಕೂಡ ಬೇಕಾಗಿಲ್ಲ. ಯಾಕಂದ್ರೆ ಪ್ರತಿಯೊಂದು ಪುದ್ಗಲ ಪರಮಾಣು ಸ್ವತಂತ್ರ ಇದೆ. ಇದನ್ನ ಅನ್ಯೋನ್ಯ ಭಾವ ಹೇಳ್ತಾ ಇದೆ. ಇನ್ನ ಅತ್ಯಂತ ಭಾವ ಏನ್ ಹೇಳ್ತೇವೆ? ಅನ್ಯತ್ರ ಸಮವಾಯೇನ ವ್ಯಪದಿಶ್ಯೇತ ಸರ್ವದಾ. ವ್ಯಪದಿಶ್ಯೇತ ಸರ್ವದಾ, ಅತ್ಯಂತ ಭಾವವನ್ನು ಮಾಡದೆ ಹೋದ್ರೆ ಯಾವುದೇ ರೀತಿಯಾದ ವಸ್ತು ಸ್ವರೂಪ ಉಳಿಯೋದೇ ಇಲ್ಲ, ಎಲ್ಲ ಕೂಡಿ ಒಂದೇ ಆಗ್ಬಿಡುತ್ತೆ. ಅದರ ಅರ್ಥ ಅತ್ಯಂತ ಭಾವ ಅಂದ್ರೆ ಏನು? ಒಂದು ದ್ರವ್ಯದ್ದು ಇನ್ನೊಂದು ದ್ರವ್ಯದಲ್ಲಿ ಅಭಾವ. ಅನ್ಯೋನ್ಯ ಭಾವದಲ್ಲಿ ಏನ್ ಹೇಳ್ತಿದ್ರು? ಪುದ್ಗಲದಲ್ಲಿ ಪುದ್ಗಲದ ಅಭಾವ, ವರ್ತಮಾನ ಕಾಲದ ಒಂದು ಪುದ್ಗಲ ದ್ರವ್ಯದ ಇನ್ನೊಂದು ವರ್ತಮಾನ ಕಾಲದ ಪುದ್ಗಲ ದ್ರವ್ಯದಲ್ಲಿ ಅಭಾವ. ಅದು ಅನ್ಯೋನ್ಯ ಭಾವ ಇತ್ತು. ಆದ್ರೆ ಅತ್ಯಂತ ಭಾವ ಏನ್ ಹೇಳ್ತಿದ್ದಾರೆ? ಒಂದು ದ್ರವ್ಯದ್ದು ಇನ್ನೊಂದು ದ್ರವ್ಯದಲ್ಲಿ ಅಭಾವ. ಪ್ರಾಗ್ಭಾವ ಪ್ರಧ್ವಂಸ ಭಾವದಲ್ಲಿ ಭೂತ ಮತ್ತು ಭವಿಷ್ಯತ್ ಪರ್ಯಾಯಗಳನ್ನ ನೋಡ್ತಾ ಇದ್ರು. ಅನ್ಯೋನ್ಯ ಭಾವದಲ್ಲಿ ವರ್ತಮಾನ ಕಾಲದ ಪುದ್ಗಲ ಪರಮಾಣುಗಳನ್ನು ಮಾತ್ರ ನೋಡ್ತಾ ಇದ್ದಾರೆ. ಮತ್ತು ಅತ್ಯಂತ ಭಾವದಲ್ಲಿ ಏನ್ ಹೇಳ್ತಿದ್ದಾರೆ? ಅತ್ಯಂತ ಭಾವದಲ್ಲಿ ಪ್ರಪಂಚದಲ್ಲಿರುವಂತಹ ಎಲ್ಲಾ ದ್ರವ್ಯಗಳು, ದ್ರವ್ಯ ಅಂತ ಹೇಳಿದ್ರೆ ಇಲ್ಲಿ ವಸ್ತು, ಪ್ರತಿಯೊಂದು ವಸ್ತು ಸ್ವತಂತ್ರ ಇದೆ. ಒಂದು ವಸ್ತುವಿನಲ್ಲಿ ಇನ್ನೊಂದು ವಸ್ತುವಿನ ಅಭಾವ ಇದೆ. ಅದರ ಅರ್ಥ ಅತ್ಯಂತ ಅಭಾವ. ಅತ್ಯಂತ ಭಾವದ ಅರ್ಥ ಏನು? ವಸ್ತುವನ್ನು ತಗೋಬೇಕಿಲ್ಲಿ, ದ್ರವ್ಯವನ್ನು ತಗೋಬೇಕು. 6 ದ್ರವ್ಯಗಳ ಚರ್ಚೆ ನಾವು ಮಾಡಿದ್ದೇವೆ. ಜಾತಿ ಅಪೇಕ್ಷೆಯಿಂದ 6 ದ್ರವ್ಯಗಳಿದೆ: ಜೀವ್, ಪುದ್ಗಲ್, ಧರ್ಮ, ಅಧರ್ಮ, ಆಕಾಶ, ಕಾಲ್. ಈ 6 ದ್ರವ್ಯಗಳಲ್ಲಿ ಒಂದು ದ್ರವ್ಯದಲ್ಲಿ ಇನ್ನೊಂದು ದ್ರವ್ಯದ ಅಭಾವ ಇದೆ. ಜೀವ ದ್ರವ್ಯದ್ದು ಪುದ್ಗಲ ದ್ರವ್ಯದಲ್ಲಿ ಅಭಾವ ಇದೆ. ಜೀವ ದ್ರವ್ಯದ್ದು ಧರ್ಮ, ಆಕಾಶ, ಕಾಲದಲ್ಲಿ ಅಭಾವ ಇದೆ. ಪುದ್ಗಲ ದ್ರವ್ಯದ್ದು ಜೀವ, ಧರ್ಮ, ಆಕಾಶ, ಕಾಲದಲ್ಲಿ ಅಭಾವ ಇದೆ. ಧರ್ಮ ದ್ರವ್ಯದ್ದು ಜೀವ, ಪುದ್ಗಲ, ಅಧರ್ಮ, ಆಕಾಶ, ಕಾಲದಲ್ಲಿ ಅಭಾವ ಇದೆ. ಅಧರ್ಮ ದ್ರವ್ಯದ್ದು ಜೀವ, ಪುದ್ಗಲ, ಧರ್ಮ, ಆಕಾಶ, ಕಾಲದಲ್ಲಿ ಅಭಾವ ಇದೆ. ಹೀಗೆ ಪ್ರತಿಯೊಂದು ದ್ರವ್ಯದ್ದು ಇನ್ನೊಂದು ದ್ರವ್ಯದಲ್ಲಿ ಅಭಾವ ಇದೆ. ಆದ್ರೆ ಒಂದು ದ್ರವ್ಯದಿಂದ ಇನ್ನೊಂದು ದ್ರವ್ಯದ ಕ್ರಿಯೆ ನಡೀತಾ ಇರುವಂತೆ ನಮಗೆ ಕಾಣಿಸುತ್ತೆ. ನಾವು ದ್ರವ್ಯಗಳ ಚರ್ಚೆಯನ್ನ ಮಾಡ್ಕೊಂಡ್ ಬಂದಿದ್ದೇವೆ. ದ್ರವ್ಯಗಳ ಪರಿಭಾಷೆ ಕೂಡ ಎಲ್ರಿಗೂ ಜ್ಞಾಪಕ ಇದೆ ಅಂತ ನಾನು ಭಾವಿಸಿದ್ದೇನೆ. ಯಾರಿಗೆ ಜ್ಞಾಪಕ ಇಲ್ಲ ಮತ್ತು ಪುನಃ ಜ್ಞಾಪಕ ಮಾಡ್ಕೊಳ್ಳೋದು, ಪರಿಭಾಷೆಯನ್ನ ಜ್ಞಾಪಕ ಇಟ್ಕೋಬೇಕಂತ ಅದಕ್ಕೆ ನಾನು ಹೇಳಿದ್ದೆ. ಪ್ರತಿಯೊಂದು ಈ ಯಾವ ಬೇಸಿಕ್ ನಮ್ಮ ಸ್ವಾಧ್ಯಾಯ ನಡೀತಾ ಇದೆ, ಇದರಲ್ಲಿ ಬರುವಂತಹ ಪ್ರತಿಯೊಂದು ಪರಿಭಾಷೆ ನಮಗೆ ಬಾಹಿಪಾಠ ಇರಬೇಕು. ಇಲ್ಲಾಂದ್ರೆ ಕೆಲಸ ಆಗೋದಿಲ್ಲ. ದ್ರವ್ಯಗಳ ಯಾವ ಪರಿಭಾಷೆ ಇದೆ ಅದನ್ನು ನಾವು ನೋಡೋದಾದರೆ ಅದರಲ್ಲಿ ನಮ್ಗೆ ಏನ್ ಅನ್ನಿಸ್ತಾ ಇದೆ? ಒಂದು ದ್ರವ್ಯದ ಕೆಲಸ ಇನ್ನೊಂದು ದ್ರವ್ಯ ಮಾಡ್ತಾ ಇದೆ. ಜೀವ ದ್ರವ್ಯದಲ್ಲಿ ಜ್ಞಾನ ದರ್ಶನ ಇದೆ, ಜ್ಞಾನ ತಿಳಿತೈತೆ. 3 ಲೋಕಗಳು ಇರದೆ ಹೋದ್ರೆ ಜ್ಞಾನ ಏನ್ ತಿಳಿತಾ ಇತ್ತು? ಪುದ್ಗಲ ದ್ರವ್ಯ ಸ್ಪರ್ಶರಸಗಂಧ ವರ್ಣ ಇದೆ. ಆದ್ರೆ ಆ ಸ್ಪರ್ಶರಸಗಂಧ ವರ್ಣಗಳು ಪರಿಣಾಮನೆ ಆಗ್ಬೇಕಾದ್ರೆ ಅದಕ್ಕೆ ಕಾಲದ್ರವ್ಯ ಬೇಕು.
ಅದು ಇರಬೇಕಾದ್ರೆ ಅದಕ್ಕೆ ಆಕಾಶ ದ್ರವ್ಯ ಬೇಕು, ಅದು ಗಮನ ಮಾಡಬೇಕಾದ್ರೆ ಧರ್ಮ ದ್ರವ್ಯ ಬೇಕು, ಅದು ಸ್ಥಿರ ಆಗಬೇಕಾದ್ರೆ ಅಧರ್ಮ ದ್ರವ್ಯ ಬೇಕು. ಪುದ್ಗಲದ ಎಲ್ಲ ಕೆಲಸ ಧರ್ಮಾಕಾಶ ಕಾಲಗಳು ಮಾಡ್ತಾ ಇದೆ. ಪುದ್ಗಲ ಏನ್ ಮಾಡ್ತಾ ಇದೆ? ನಮಗೆ ಸಾಮಾನ್ಯವಾಗಿ ನೋಡಿದ್ರೆ ಏನ್ ಕಾಣಿಸುತ್ತೆ? ಒಂದು ದ್ರವ್ಯದ ಕೆಲಸ ಇನ್ನೊಂದು ದ್ರವ್ಯ ಮಾಡ್ತಾ ಇರುವಂತೆ ಕಾಣಿಸುತ್ತೆ. ಜೀವ ದ್ರವ್ಯದ ಕೆಲಸ ಪುದ್ಗಲ ಮಾಡ್ತಾ ಇರುವಂತೆ ಕಾಣಿಸುತ್ತೆ, ಪುದ್ಗಲದ ಕೆಲಸ ಜೀವ ಮಾಡ್ತಾ ಇರುವಂತೆ ಕಾಣಿಸುತ್ತೆ. ಆದ್ರೆ ಏನ್ ಹೇಳ್ತಾರೆ, ಬಹಳ ಆನಂದದ ವಿಚಾರ ಇದೆ. ನನಗಂತೂ ಚರ್ಚೆ ಮಾಡುವಾಗ್ಲೇನೆ ಆನಂದ ಇದೆ. ಇದರ ಭಾವ ಅರ್ಥ ಆಗ್ಬೇಕಷ್ಟೆ. ಜೀವದ ಕೆಲಸ ಪುದ್ಗಲ ಮಾಡ್ತಾ ಇರುವಂತೆ ಕಾಣಿಸುತ್ತೆ, ಪುದ್ಗಲದ ಕೆಲಸ ಜೀವ ಮಾಡ್ತಾ ಇರುವಂತೆ ಕಾಣಿಸುತ್ತೆ. ಈ ರೀತಿ ಕಾಣಿಸುತ್ತೆ. ಆದ್ರೆ ವಾಸ್ತವಿಕತೆ ಏನಿದೆ? ಒಂದು ಪುದ್ಗಲ ಒಂದು ದ್ರವ್ಯದ್ದು ಇನ್ನೊಂದು ದ್ರವ್ಯದಲ್ಲಿ ಅಭಾವ ಇದೆ. ಅಭಾವ ಇದ್ದ ಮೇಲೆ ಕೆಲಸ ಮಾಡ್ಲಿಕ್ಕೆ ಹೆಂಗ್ ಸಾಧ್ಯ ಇದೆ? ಅಭಾವ ಇದೆ ಅಂದ್ರೆ ಅದ್ರ ಒಳಗಡೆ ಪ್ರವೇಶ ಇಲ್ಲ, ಅದನ್ನ ಸ್ಪರ್ಶ ಕೂಡ ಮಾಡೋದಿಲ್ಲ. ಅಸ್ಪರ್ಶಂತಂ ಸಮಯಸಾರದ ಗಾಥೆಗಳನ್ನು ಓದಬೇಕು, ಅದ್ಭುತವಾದ ಗಾಥೆಗಳಿದೆ. ಅಬದ್ಧ ಪುಟ್ಟಂ ಅಣನ್ನಯಂ ನಿಯದಂ ಅಬದ್ಧ ಸ್ಪೃಷ್ಟ, ಅಬದ್ಧ ಅಸ್ಪೃಷ್ಟ, ಅಬದ್ಧ ಅಸ್ಪೃಷ್ಟ ಅಂದ್ರೆ ಜೀವ ಬಂಧನೂ ಆಗಿಲ್ಲ, ಅವನಿಗೆ ಪುದ್ಗಲ ಸ್ಪರ್ಶನೂ ಮಾಡಿಲ್ಲ. ಬೋಲು, ನಮಗೆ ಇದು ನಂಬಲಿಕ್ಕಾಗುತ್ತೇನೋ? ಹೊರಗಡೆ ಈ ರೀತಿ ಚರ್ಚೆ ಮಾಡಿದ್ರೆ ಜನ ಏನು ಹೇಳ್ತಾ ಇದೆಯಾ ನೀನು ಅನ್ಲಿಕ್ಕೆ ಶುರು ಮಾಡ್ತಾರೆ. ಈ ವಿಚಾರಗಳ ಅರ್ಥ ಆಗುತ್ತೇನೋ? ಜಿನಧರ್ಮದ ಸೈದ್ಧಾಂತಿಕ ವಿಚಾರಗಳು ಅಷ್ಟು ಅದ್ಭುತ ಇದೆ. ಯಾವ ದ್ರವ್ಯನೂ ಇನ್ನೊಂದು ದ್ರವ್ಯದ ಕೆಲಸ ಮಾಡೋದೇ ಇಲ್ಲ. ಅತ್ಯಂತ ಅಭಾವ ಇದೆ ಎಲ್ಲಾ ದ್ರವ್ಯಗಳಲ್ಲೂ. ಪ್ರತಿಯೊಂದು ದ್ರವ್ಯದಲ್ಲಿ ಅತ್ಯಂತ ಅಭಾವದ ವಜ್ರದ ಗೋಡೆ ಇದೆ. ಆ ವಜ್ರದ ಗೋಡೆಯಿಂದ ಯಾವ ದ್ರವ್ಯವೂ ಇನ್ನೊಂದು ದ್ರವ್ಯದ ಕೆಲಸ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಕರ್ಮೋದಯದಿಂದ ದುಃಖ ಹೆಂಗಾಗುತ್ತೆ? ಏನ್ ಹೇಳ್ತಾರೆ? ಪಾಪದ ಉದಯ ಬಂದ್ರೆ ದುಃಖ ಯಾಕಾಗುತ್ತೆ? ಪುಣ್ಯದ ಉದಯ ಬಂದ್ರೆ ಸುಖ ಯಾಕಾಗುತ್ತೆ? ಹೇಳ್ತಿದ್ದಾರೆ. ಈಗ ಚರ್ಚೆ ಮಾಡಿದ್ವಲ್ಲ, ಕಂಪಲ್ಷನ್ ಇಲ್ಲ. ದೇರ್ ಇಸ್ ನೋ ಕಂಪಲ್ಷನ್. ಪಾಪದ ಉದಯ ಬಂದ್ರೆ ದುಃಖನೇ ಆಗಬೇಕು, ಪುಣ್ಯದ ಉದಯ ಬಂದ್ರೆ ಸುಖನೇ ಆಗಬೇಕು. ದೇರ್ ಇಸ್ ನೋ ಕಂಪಲ್ಷನ್ ಸಚ್ ಎಟ್ ಆಲ್. ಆ ರೀತಿ ಯಾವುದೇ ಅನಿವಾರ್ಯತೆ ಇಲ್ಲ. ಅಂದ್ರೆ ಜ್ಞಾನಿ ಸಮ್ಯಕ್ ದೃಷ್ಟಿ ಜೀವಕ್ಕೆ ಪಾಪದ ಉದಯ ಬಂದಾಗಲೂ ದುಃಖಿ ಆಗೋದಿಲ್ಲ, ಪುಣ್ಯದ ಉದಯ ಬಂದಾಗಲೂ ಬಹಳ ಸುಖಿ ಆಗೋದಿಲ್ಲ. ನನಗೆ ಗೊತ್ತಿದೆ, ಈ ದಿನಗಳು ಕೂಡ ಉಳಿಯೋದಿಲ್ಲ, ಈ ದಿನಗಳು ಕೂಡ ಹೀಗೆ ಇರೋದಿಲ್ಲ. ಪಾಪದ ಉದಯ ಬಂದ್ರು ಮುಂದೆ ಪುಣ್ಯದ ಉದಯ ಬರೋದಿದೆ, ಮತ್ತು ಪುಣ್ಯದ ಉದಯ ಬಂದ್ರು ನಾಳೆ ಪುನಃ ಪಾಪದ ಉದಯ ಬರೋದಿದೆ. ನಾನ್ಯಾಕೆ ಸುಮ್ಮನೆ ಸುಖಿ ದುಃಖಿ ಆಗ್ಲಿ? ಅವನು ಸಮತಾ ಭಾವದಿಂದ ಇರ್ತಾನೆ. ಉದಯ ಪುಣ್ಯದಿರ್ಲಿ ಪಾಪದಿರ್ಲಿ ಸಮ್ಯಕ್ ದೃಷ್ಟಿಗೆ ಏನು ವ್ಯತ್ಯಾಸ ಆಗ್ತಿದೆ? ಅವನು ಆರಾಮಿದ್ದಾನೆ. ಯಾವ ಉದಯ ಬಂದ್ರೆ ಅವನಿಗೇನಿದೆ? ಪುಣ್ಯೋದಯ ಬಂದ್ರೆ ಒಂದ್ ಸಾಮಗ್ರಿಗಳು ಬರುತ್ತೆ, ಪಾಪೋದಯ ಬಂದ್ರೆ ಇರೋದು ಇನ್ನೊಂದು 4 ಸಾಮಗ್ರಿಗಳು ದೂರ ಹೋಗುತ್ತೆ. ನನ್ನಲ್ಲಿ ಏನು ವ್ಯತ್ಯಾಸ ಆಗ್ತಿದೆ? ನಾನಂತೂ ಪುದ್ಗಲ ದ್ರವ್ಯದಲ್ಲಿ ಪ್ರವೇಶ ಕೂಡ ಮಾಡಕ್ಕಾಗೋದಿಲ್ಲ. ಯಾಕಂದ್ರೆ ನನ್ನಲ್ಲಿ ಪುದ್ಗಲ ದ್ರವ್ಯದ ಅಭಾವ ಇದೆ, ಪುದ್ಗಲ ದ್ರವ್ಯದಲ್ಲಿ ನನ್ನ ಅಭಾವ ಇದೆ. ಎರಡೂ ಕಡೆಯಿಂದ ಪುದ್ಗಲ ದ್ರವ್ಯದಲ್ಲಿ ನಾನು ಹೋಗಕ್ಕಾಗೋದಿಲ್ಲ, ನನ್ನಲ್ಲಿ ಪುದ್ಗಲ ಬರಕ್ಕಾಗೋದಿಲ್ಲ. ಪುದ್ಗಲದ ಕೆಲಸ ನಾನು ಮಾಡಕ್ಕಾಗೋದಿಲ್ಲ, ನನ್ನ ಕೆಲಸ ಪುದ್ಗಲ ಮಾಡಕ್ಕಾಗೋದಿಲ್ಲ. ಆಹಾರ ಸೇವನೆ ಯಾರು ಮಾಡ್ತಾರೆ? ಹೇಳ್ತೀನಿ, ನಾನ್ ಮಾಡ್ತೇನೆ. ಭಲೆ ಆದ್ಮಿ ಆಹಾರ ಸೇವನೆ ಶರೀರ ಮಾಡ್ತಾ ಇದೆ, ಪುದ್ಗಲ ಮಾಡ್ತಾ ಇದೆ. ಪುದ್ಗಲ ಪರಮಾಣುಗಳ ಗ್ರಹಣೆ ಪುದ್ಗಲದಲ್ಲಿ ಆಗುತ್ತೆ, ಪೌದ್ಗಲಿಕ ಪರಮಾಣುಗಳ ಗ್ರಹಣೆ ಪುದ್ಗಲದಲ್ಲೇ ಆಗುತ್ತೆ. ಜೀವದಲ್ಲಿ ಆಗ್ಲಿಕ್ಕೆ ಹೆಂಗ್ ಸಾಧ್ಯ ಇದೆ? ಜೀವ ಸ್ಪರ್ಶನೆ ಮಾಡೋದಿಲ್ಲ. ಆದ್ರೆ ಪುದ್ಗಲವನ್ನ ಸ್ಪರ್ಶನೆ ಮಾಡೋದಿಲ್ಲ ಅಂದ್ಮೇಲೆ ಆ ಪುದ್ಗಲ ಪರಮಾಣುಗಳನ್ನ ಅವನು ಗ್ರಹಣೆ ಮಾಡ್ಲಿಕ್ಕೆ, ಸೇವನೆ ಮಾಡ್ಲಿಕ್ಕೆ ಹೆಂಗ್ ಸಾಧ್ಯ ಇದೆ? ಅಸಂಭವ ಇದೆ. ಮತ್ತೆ ರಾಗದ್ವೇಷ ಯಾರು ಮಾಡ್ತಾ ಇದ್ದಾರೆ? ನಾನ್ ಮಾಡ್ತಿಲ್ಲ. ಯಾಕಪ್ಪ ಇಷ್ಟೊಂದು ಕ್ರೋಧ ಮಾಡ್ತೀಯ? ನಾನ್ ಏನ್ ಮಾಡ್ಲಿ? ನಂಗೆ ಕ್ರೋಧ ಕರ್ಮದ ಉದಯ ಇದೆ.
ಯಾಕಪ್ಪ ಸ್ವಾಧ್ಯಾಯಕ್ಕೆ ಬರಲಿಲ್ಲ ಇವತ್ತು? ಅಂತರಾಯ ಕರ್ಮದ ಉದಯ ಇತ್ತು. ಏನಾಯ್ತು? ಈ ಅಜ್ಞಾನಿ ಕರ್ಮದ ಮೇಲೆ, ಅನ್ಯ ವಿಚಾರಗಳ ಮೇಲೆ ಆರೋಪ ಹೊರಿಸ್ತಾನೆ. ಯಾಕಪ್ಪ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ? ಅವ್ರು ಹಾಗೆಲ್ಲ ಮಾತಾಡಿದ್ರಲ್ಲ, ಅದಕ್ಕೆ ಬೇಜಾರಾಗಿದೆ ನನಗೆ. ಅವ್ರಂಗೆ ಮಾತಾಡದೆ ಹೋದ್ರೆ ನನಗೆ ಯಾಕೆ ಬೇಜಾರಾಗ್ತಿತ್ತು? ಅಂದ್ರೆ ನನ್ನ ಎಲ್ಲ ಯಾವ ಪರಿಣಾಮನೆ ಇದೆ ಅದು ಪರದ್ರವ್ಯದ ಮೇಲೆ ಆರೋಪ ಇದೆ. ಆದ್ರೆ ಈ ಅಭಾವ ಏನ್ ಹೇಳ್ತಾ ಇದೆ? ಅತ್ಯಂತ ಅಭಾವ ಇದೆ. ಎಂಥದ್ದೇ ಕರ್ಮೋದಯ ಬಂದ್ರೂ ಜೀವ ಆ ಕರ್ಮೋದಯ ರೂಪವಾಗಿ ಪರಿಣಮಿಸೋ ಅವಶ್ಯಕತೆ ಇಲ್ಲ, ಅನಿವಾರ್ಯತೆ ಇಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಇದೆ. ಒಂದು ಕಡೆಗೆ ಬಾಹ್ಯದಲ್ಲಿ ಕರ್ಮೋದಯ ಇದೆ, ವಿಚಾರಕರು ಶರೀರದಲ್ಲಿ ಬಹಳ ದುಃಖದ ವೇದನೆ ಇದೆ, ಕರ್ಮೋದಯ ಇದೆ. ಮತ್ತು ಆ ಸಮಯದಲ್ಲಿ ನೀವು ದುಃಖಿ ಆಗಬಾರ್ದು, ಸುಖಿ ಆಗಬೇಕು ಅಂತ ಹೇಳ್ತಾ ಇದ್ದೀರಿ. ಇದು ಹೆಂಗ ಸಾಧ್ಯ ಇದೆ? ಇದು ಒಂದು ಸಮಯದ ಕೆಲಸ ಅಲ್ವಲ್ಲ. ಈ ಯಾವ ಭೇದ ವಿಜ್ಞಾನದ ಅಭ್ಯಾಸ ಇದೆ ಇದು ಬಹಳ ಕಾಲದಿಂದ ನಡಿಬೇಕಿದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಒಂದೇ ಕಾಲದ ಅಂತಿಮ ಸಮಯದಲ್ಲಿ ನಮೋಕಾರ ಮಂತ್ರ ಅಂದ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ, ಹೀಗಿಲ್ಲ. ಎಷ್ಟು ಸಮಯ ಇದೆ, ಎಷ್ಟು ವಯಸ್ಸಿದೆ, ಎಷ್ಟು ಆಯಸ್ಸಿದೆ ಮನುಷ್ಯ ಬಹುದು. ಇರೋಷ್ಟು ಆಯಸ್ಸಿನಲ್ಲಿ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಾವು ಭೇದ ಜ್ಞಾನದ ಅಭ್ಯಾಸವನ್ನ ಪ್ರಾರಂಭ ಮಾಡಬೇಕಿದೆ. ಆ ಭೇದ ಜ್ಞಾನದ ಅಭ್ಯಾಸ ಎಷ್ಟೆಷ್ಟು ಅಧಿಕ ಆಗುತ್ತೆ ಅಷ್ಟಷ್ಟು ಕರ್ಮೋದಯದ ಅನುಸಾರವಾಗಿ ನಾನು ಪರಿಣಮನೆ ಮಾಡೋದನ್ನ ಬಿಡಬಹುದು. ಮತ್ ಸುಮ್ಮನೆ ಹೊರಗಡೆಗೆ ನಾನು ಕರ್ಮೋದಯ ಹೆಂಗೆ ಬಂದ್ರು ನಾನು ಚೆನ್ನಾಗಿರ್ತೀನಿ ಅಂತ ಹೇಳಿದ್ರೆ ಹೀಗಾಗೋದಿಲ್ಲ. ಆ ಭೇದ ವಿಜ್ಞಾನದ ಅಭ್ಯಾಸ ಮಾಡಬೇಕಾಗುತ್ತೆ. ಭೇದ ವಿಜ್ಞಾನದ ಅಭ್ಯಾಸ ಯಾವಾಗ ನಾನು ಮಾಡ್ತೇನೆ, ಆ ಅಭ್ಯಾಸದ ಮೂಲಕ ಯಾವ ಕರ್ಮೋದಯ ಇದೆ ಅದರಿಂದ ನಾನು ಭಿನ್ನ ಇರಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಅತ್ಯಂತ ಭಾವ ಯಾವ ಯಾವ ದ್ರವ್ಯಗಳಿದೆ ಜೀವ ಗಮನ ಮಾಡಬೇಕು, ಅದಕ್ಕೆ ಧರ್ಮದ್ರವ್ಯ ಬೇಕು. ಧರ್ಮದ್ರವ್ಯ ಬೇಕು ಅಷ್ಟೇನೆ, ಆದ್ರೆ ಕಂಪಲ್ಸರಿ ಇಲ್ಲ. ಅಂದ್ರೆ ಧರ್ಮದ್ರವ್ಯ ಇದೆ ಅಂತ ಜೀವ ಗಮನ ಮಾಡ್ಲೇಬೇಕಂತೇನಿಲ್ಲ. ನೋ ಕಂಪಲ್ಸರಿ. ಜೀವ ಬೇಕಂದ್ರೆ ಸ್ಥಿರ ಇರ್ತಾನೆ, ಬೇಕಂದ್ರೆ ಗಮನ ಮಾಡ್ತಾನೆ. ಜೀವಕ್ಕೆ ಕಂಪಲ್ಸರಿ ಏನೂ ಇಲ್ಲ. ಅದರ ಅರ್ಥ ಜೀವ ಸ್ವತಂತ್ರ ಇದ್ದಾನೆ, ಅವನು ಗಮನ ಮಾಡಬೇಕಾದ್ರೆ ಮಾಡ್ತಾನೆ, ಗಮನ ಮಾಡಬಾರ್ದಾದ್ರೆ ಮಾಡೋದಿಲ್ಲ. ಅರ್ಥ ಆಗತ್ತೆ? ಇದೇನಿದೆ ಇದು ಸ್ವತಂತ್ರತೆ ಇದೆ. ಪ್ರತಿಯೊಂದು ದ್ರವ್ಯದ ಸ್ವತಂತ್ರತೆ ಇದೆ. ನಾನು ಬೇಕಾದ್ರೆ ರಾಗ ಮಾಡ್ಬೋದು, ನಾನು ಬೇಕಾದ್ರೆ ದ್ವೇಷ ಮಾಡ್ಬೋದು, ನಾನು ಬೇಕಾದ್ರೆ ಮೋಹ ಮಾಡ್ಬೋದು, ನಾನು ಬೇಕಾದ್ರೆ ವೀತರಾಗಿಯಾಗಿರ್ಬೋದು. ಇದು ಯಾರ ಆಯ್ಕೆ ಇದೆ? ನಾನು ನನಗೋಸ್ಕರ ಮಾಡತಕ್ಕಂತಹ ಆಯ್ಕೆ ಇದೆ. ಕರ್ಮೋದಯ ಯಾವುದೇ ರೀತಿಯದ್ದಾದ್ರು ಬರ್ಬೋದು. ಇದೇ ರೀತಿಯಾಗಿ ಎಲ್ಲದರಲ್ಲೂ ಅನ್ವಯಿಸೋದು. ಎಲ್ಲದರಲ್ಲೂ ಅಂದ್ರೆ ಎಲ್ಲಾ ದ್ರವ್ಯದಲ್ಲಿ, ಮುಖ್ಯವಾಗಿ ಜೀವ ಪುದ್ಗಲಗಳಲ್ಲಿ. ಪುದ್ಗಲದ ಯಾವೆಲ್ಲ ಕೆಲಸಗಳು ಬಾಹ್ಯದಲ್ಲಿ ನಡೀತಾ ಇದೆ, ಎಲ್ಲಾ ಕೆಲಸಗಳು, ಆಹಾರ ಸೇವನೆ ಶರೀರದ ಏನೇನೆಲ್ಲಾ ಸೇವೆಗಳು ನಾವು ಮಾಡ್ತಾ ಇದ್ದೇವೆ. ನಾವೇನ್ ಹೇಳ್ತಾ ಇದ್ದೇವೆ? ನಾವು ಮಾಡ್ತಾ ಇದ್ದೇವೆ. ಆದ್ರೆ ವಾಸ್ತವಿಕತೆ ಏನಿದೆ? ಪುದ್ಗಲದ ಕ್ರಿಯೆ ಪುದ್ಗಲದ ಮೂಲಕ ಪುದ್ಗಲದಲ್ಲಿಯೇ ಆಗ್ತಾ ಇದೆ. ಅರ್ಥ ಆಗ್ತಿದೆ? ಪುದ್ಗಲದ ಕ್ರಿಯೆ ಪುದ್ಗಲದ ಮೂಲಕ ಪುದ್ಗಲದಲ್ಲೇ ಆಗ್ತಾ ಇದೆ. ಅದರಲ್ಲಿ ಜೀವ ದ್ರವ್ಯದ ರಂಚ ಮಾತ್ರ ಹಸ್ತಕ್ಷೇಪ ಇಲ್ಲ. ನೋ ಇಂಟರ್ಫಿರೆನ್ಸ್ ಅಟ್ ಆಲ್. ಜೀವ ಅದರಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಜೀವ ಏನ್ ಮಾಡ್ತಾ ಇದ್ದಾನೆ? ಜೀವ ವ್ಯರ್ಥವಾಗಿ ರಾಗದ್ವೇಷ ಮಾಡ್ತಿದ್ದಾನೆ. ನಂದು ಈ ಮನೆ, ನಂದು ಈ ಆಹಾರ, ಎಷ್ಟು ಚೆನ್ನಾಗಿರೋ ಆಹಾರ ತಿಂದೆ ನಾನು, ಎಷ್ಟು ಚೆನ್ನಾಗಿರೋ ಸ್ವಾದ ಬಂತು ನನಗೆ. ನಿನಗೆ ಪುದ್ಗಲದ ಸ್ವಾದ ಬರ್ಲಿಕ್ಕೆ ಹೆಂಗ್ ಸಾಧ್ಯ ಇದೆ? ಪುದ್ಗಲ ದ್ರವ್ಯದ ಸ್ವಾಮಿತ್ವ, ಪುದ್ಗಲ ದ್ರವ್ಯದ ಓನರ್ಶಿಪ್ ನಿಂಗೆ ಸಿಗ್ಲಿಕ್ಕೆ ಹೆಂಗ್ ಸಾಧ್ಯ ಇದೆ? ನಿನ್ನ ಪ್ರಕಾರವಾಗಿ ಯಾವ ಪುದ್ಗಲ ದ್ರವ್ಯನೂ ಪರಿಣಮಿಸೋದೇ ಇಲ್ಲ. ಇದೆಲ್ಲ ನಂಬಲಿಕ್ಕೆ ಆಗೋದಿಲ್ಲ. ಅಜ್ಞಾನಿಗೆ ಶಾಸ್ತ್ರ ಸ್ವಾಧ್ಯಾಯದ ಮೂಲಕ
ಸಮಂತಭದ್ರ ಸ್ವಾಮಿ, ಉಮಾಸ್ವಾಮಿ, ಕುಂದ ಸ್ವಾಮಿ, ಜಯಸೇನಾಚಾರ್ಯರು, ಅಮೃತಚಂದ್ರಾಚಾರ್ಯರು, ವೀರಸೇನಾಚಾರ್ಯರು, ಇವರೆಲ್ಲ ಹೇಳಿರುವಂತಹ ಈ ವಚನಗಳನ್ನ ಸೂಕ್ಷ್ಮ ದೃಷ್ಟಿಯಿಂದ ವಿಚಾರ ಮಾಡಿ, ಚಿಂತನೆ ಮಾಡಿ, ದಿನನಿತ್ಯದ ಭೇದ ವಿಜ್ಞಾನದಲ್ಲಿ ಇದನ್ನು ಅಳವಡಿಸಿಕೊಂಡ್ರೆ ಮಾತ್ರ ನಮಗೆ ಈ ವಿಚಾರಗಳು ಅರ್ಥ ಆಗಲಿಕ್ಕೆ ಸಾಧ್ಯ ಇದೆ. ಔಷಧಿ ತಗೊಂಡ್ರೆ ಆರೋಗ್ಯ ಸರಿ ಹೋಗುತ್ತೋ ಇಲ್ವೋ? ನೆಗಡಿ ಬಂದಿದೆ, ಔಷಧಿ ತಗೊಂಡ್ರೆ ನೆಗಡಿ ಹೋಗುತ್ತೋ ಇಲ್ವೋ? ಏನ್ ಹೇಳ್ತಿದ್ದಾರೆ? ಕಂಪಲ್ಸರಿ ಇಲ್ಲ, ಹೋಗಬಹುದು, ಹೋಗದೇನೂ ಇರ್ಬೋದು. ಆ ಪರಮಾಣುಗಳ ಯಾವ ಪರಿಣಾಮನೇ ಇದೆ ಅರ್ಥ ಮಾಡ್ಕೋಬೇಕು ನಾವು. ಆ ಯಾವ ಔಷಧಿ ಇದೆ, ಆ ಔಷಧಿಯಲ್ಲಿರುವಂತಹ ಒಂದೊಂದು ಪರಮಾಣು ಸ್ವತಂತ್ರ ಇದೆ. ಅದು ಹೆಂಗ್ ಬೇಕಾಗ ಪರಿಣಾಮನೆ ಆಗುತ್ತೆ. ಒಂದು ಔಷಧಿ, ಅದೇ ಔಷಧಿ ಒಬ್ಬನಿಗೆ ಗುಣಮುಖವಾಗಿ ಮಾಡುತ್ತೆ, ಇನ್ನೊಬ್ಬನಿಗೆ ಅದರಿಂದ ತಿಂದ್ರೆ ಏನೂ ಆಗೋದಿಲ್ಲ. ಇನ್ನೂ ವಿಚಿತ್ರ ಅಂದ್ರೆ ಅದನ್ನ ತಿಂದು ಇನ್ನೊಬ್ಬನಿಗೆ ರಿಯಾಕ್ಷನ್ ಆಗುತ್ತೆ. ರಿಯಾಕ್ಷನ್ ಆಗ್ತಾ ಇದೆ ಒಬ್ಬನಿಗೆ ಅದು ಔಷಧಿ ರೂಪವಾಗಿ ಪರಿಣಮಿಸ್ತಾ ಇದೆ, ಒಬ್ಬನಿಗೆ ಏನೂ ವ್ಯತ್ಯಾಸ ಆಗ್ತಾ ಇಲ್ಲ. ಏನ್ ನಡೀತಾ ಇದೆ? ಅರೆ ಪ್ರತಿಯೊಂದು ಪರಮಾಣು ಸ್ವತಂತ್ರ ಇದೆ. ಬಸ್ ಇತನ ಸಮಜ್ಲೇನಾ? ಇಷ್ಟು ತಿಳಿದ್ರೆ ಸಾಕಿದೆ. ನಾವು ಎಲ್ಲಾ ದ್ರವ್ಯಗಳು ಸ್ವತಂತ್ರ ಇದೆ. ಪುದ್ಗಲ ದ್ರವ್ಯ ಸ್ವತಂತ್ರ ಇದೆ, ಪುದ್ಗಲ ದ್ರವ್ಯದ ಒಂದೊಂದು ಪರಮಾಣು ಸ್ವತಂತ್ರ ಇದೆ ಏನ. ಅದೇ ರೀತಿಯಾಗಿ ಜೀವದ್ರವ್ಯ ಸ್ವತಂತ್ರ ಇದೆ, ಒಂದೊಂದು ಜೀವದ್ರವ್ಯ ಸ್ವತಂತ್ರ ಇದೆ. ಆ ಜೀವದ್ರವ್ಯದ ಯಾವ ಪರಿಣಾಮನೆ ಇದೆ, ಅದಕ್ಕೆ ಆ ಜೀವದ್ರವ್ಯ ಸ್ವತಂತ್ರ ಇದೆ. ಹೀಗೆ ಎಲ್ಲಾ ದ್ರವ್ಯಗಳಲ್ಲಿ ಅತ್ಯಂತ ಅಭಾವ ಇದೆ. 6 ದ್ರವ್ಯಗಳಲ್ಲಿ ಒಂದು ದ್ರವ್ಯದಲ್ಲಿ ಇನ್ನೊಂದು ದ್ರವ್ಯದ ಅಭಾವ ಇದೆ ಅನ್ನೋದನ್ನ ಅತ್ಯಂತ ಅಭಾವದ ಮೂಲಕ ಸಮಂತಭದ್ರ ಸ್ವಾಮಿ ತಿಳಿಸಿದ್ದಾರೆ. ಹೀಗೆ 4 ಅಭಾವಗಳನ್ನು ತಿಳಿಯೋದ್ರಿಂದ ಯಾವ ರೀತಿಯಾದ ಪ್ರಯೋಜನ, ಯಾವ ರೀತಿಯಾದ ಲಾಭ ನಮಗಾಗುತ್ತೆ ಅನ್ನೋದನ್ನು ಕೂಡ ನಾವು ಇವತ್ತು ತಿಳಿದಿದ್ದೇವೆ. ಇದನ್ನ ಮತ್ತಷ್ಟು ವಿಶೇಷವಾಗಿ ಚಿಂತನೆಗೆ ಒಳಪಡಿಸಿ ನಮ್ಮ ದಿನನಿತ್ಯದ ಯಾವ ಕ್ರಿಯೆಗಳಿದೆ ಅವುಗಳಲ್ಲಿ ಈ 4 ಅಭಾವಗಳನ್ನ ಅಪ್ಲೈ ಮಾಡಿ ನೋಡ್ಬೇಕಿದೆ ಏನ. ಯಾರು ಈ 4 ಅಭಾವಗಳನ್ನ ತಮ್ಮ ದೈನಂದಿನ ಜೀವನದಲ್ಲಿ ಅಪ್ಲೈ ಮಾಡಿ ಅವುಗಳನ್ನು ನೋಡ್ತಾರೆ, ಅವರಿಗೆ ಮತ್ತಷ್ಟು ಆನಂದ ಆಗುತ್ತೆ, ಅದರ ಮರ್ಮ ಕೂಡ ಅರ್ಥ ಆಗುತ್ತೆ. ಹಾಗಾಗಿ ಆ ರೀತಿಯಾದ ಪ್ರಯತ್ನವನ್ನ ನಾವು ಮಾಡೋದಿದೆ. ಬರೀ ಅರ್ಧ ಗಂಟೆ 1 ಗಂಟೆ ನಾವಿಲ್ಲಿ ಸ್ವಾಧ್ಯಾಯವನ್ನ ಕರ್ಣೇಂದ್ರಿಯದ ಮೂಲಕ ಕೇಳಿದ್ರೆ ಸಾಕಾಗೋದಿಲ್ಲ. ಇದು ನಿರಂತರ ಚಿಂತನೆಗೆ ಒಳಪಡಿಸುವಂತಹ ವಿಚಾರ ಇದೆ. ಸದಾ ಕಾಲ ನಮ್ಮ ಚಿಂತನೆಯಲ್ಲಿ ಇರಬೇಕಾದಂತಹ ವಿಚಾರ ಇದೆ. ಹಾಗಾಗಿ ಪ್ರಾಗ್ಭಾವ, ಪ್ರಧ್ವಂಸ ಭಾವ, ಅನ್ಯೋನ್ಯ ಭಾವ, ಅತ್ಯಂತ ಭಾವ. ಭೂತ ಭವಿಷ್ಯದಲ್ಲಿ ಪ್ರಾಗ್ಭಾವ ಪ್ರಧ್ವಂಸ ಭಾವ ಆಗುತ್ತೆ. ವರ್ತಮಾನ ಕಾಲದ ಪುದ್ಗಲ ದ್ರವ್ಯಗಳಲ್ಲಿ ಅನ್ಯೋನ್ಯ ಭಾವ ಘಟನೆ ಆಗುತ್ತೆ. ಚಿನ್ನ ಇದೆ, ಬೆಳ್ಳಿ ಇದೆ, ಕಬ್ಬಿಣ ಇದೆ, ಹಿತ್ತಾಳೆ. ಚಿನ್ನದಲ್ಲಿ ಸಮಜೋ 5 kg ಚಿನ್ನ ಇದೆ, 5 kg ತುಂಬಾ ಜಾಸ್ತಿ ಆಯ್ತು. 5 ಗ್ರಾಮ್ 10 ಗ್ರಾಮ್ ಚಿನ್ನ ಇದೆ. 10 ಗ್ರಾಮ್ ಚಿನ್ನದಲ್ಲಿ 5 ಗ್ರಾಮ್ ಬೆಳ್ಳಿಯನ್ನ ಹಾಕಿದ್ರೆ ಎಷ್ಟು ಗ್ರಾಮ್ ಆಯ್ತು? ಚಿನ್ನ ಎಷ್ಟು ಗ್ರಾಮ್ ಆಯ್ತು? ಏನ್ ಹೇಳ್ತಿದ್ದಾರೆ? 10 ಗ್ರಾಮ್ ಚಿನ್ನದಲ್ಲಿ 5 ಗ್ರಾಮ್ ಬೆಳ್ಳಿ ಹಾಕಿದ್ರೆ ಚಿನ್ನ ಎಷ್ಟು ಗ್ರಾಮ್ ಆಯ್ತು? ಚಿನ್ನ 15 ಗ್ರಾಮ್ ಆಗ್ಲಿಲ್ಲ, ಚಿನ್ನ 10 ಗ್ರಾಮ್ ಉಳಿತು. ಆದ್ರೆ ಯಾರಿಗಾದ್ರೂ ಗಿಫ್ಟ್ ಕೊಡುವಾಗ ನಾವೇನ್ ಹೇಳ್ತೀವಿ? 15 ಗ್ರಾಮ್ದಿದೆ, 15 ತೊಲೆ 15 ತೊಲೆ ಕಾಯ್ ಏನ. ಆದ್ರೆ ನೀವು ಎಷ್ಟೇ ಅದನ್ನ ಒಟ್ಟುಗೂಡಿಸಿ ಎಷ್ಟು ಡಿಗ್ರಿಯಲ್ಲಿ ಚಿನ್ನ ಮತ್ತು ಬೆಳ್ಳಿ ಎರಡನ್ನ ಕರಗಿಸಿದ್ರೆ ಅದೆರಡು ಒಂದಾಗುತ್ತೆ. ನೀವು ಎಷ್ಟೇ ಕರಗಿಸಿದ್ರು ಏನೇ ಮಾಡಿದ್ರು ಚಿನ್ನ ಚಿನ್ನನೇ ಇದೆ, ಬೆಳ್ಳಿ ಬೆಳ್ಳಿನೇ ಇದೆ, ತಾಮ್ರ ತಾಮ್ರನೇ ಇದೆ, ಬೆಳ್ಳಿ ಬೆಳ್ಳಿನೇ ಇದೆ, ಚಿನ್ನ ಚಿನ್ನನೇ ಇದೆ, ಹಿತ್ತಾಳೆ ಹಿತ್ತಾಳೆನೇ ಇದೆ. ಎಲ್ಲ ಮಿಕ್ಸ್ ಮಾಡಿದ್ರು ಕೂಡ ಅದು ಆ ಪುದ್ಗಲ ಪರಮಾಣುಗಳು ಸ್ವತಂತ್ರ ಇವೆ, ಅದೇ ರೀತಿಯಾಗಿ ಪರಿಣಾಮನೆ ಮಾಡೋದಿದೆ. ಅದು ಅನ್ಯೋನ್ಯ ಭಾವ ಇದೆ. ಅತ್ಯಂತ ಭಾವ ಒಂದು ದ್ರವ್ಯದಲ್ಲಿ ಇನ್ನೊಂದು ದ್ರವ್ಯದ ಅಭಾವ ಇದೆ. ಯಾವುದೇ ದ್ರವ್ಯ ಇನ್ನೊಂದು ದ್ರವ್ಯದ ಕೆಲಸವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಅತ್ಯಂತ ಭಾವ ಹೇಳ್ತಾ ಇದೆ. ಹೀಗೆ 4 ಅಭಾವಗಳ ಒಂದು
ವಿಚಾರವನ್ನು ನಾವು ತಿಳ್ಕೊಂಡು ಆ ಮೂಲಕ ನಾವು ತತ್ವಜ್ಞಾನದ ಭೇದ ವಿಜ್ಞಾನದ ಅಭ್ಯಾಸವನ್ನು ಮಾಡಿದ್ರೆ ನಮ್ಮ ಈ ಮನುಷ್ಯ ಭಾವ ಸಾರ್ಥಕವಾಗುತ್ತೆ. ಇವತ್ತಿನ ಸಮಯ